ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ನಾನು ನೀನೆಂಬ ಅಹಂಕಾರ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ನಾನು ನೀನೆಂಬ ಅಹಂಕಾರ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ. ತಂದೆ ತಾಯಿಗಳ ಸೇವೆಯ ಒಂದು ಸ್ನಾನ, ತಂದೆ ತಾಯಿಗಳ ಸೇವೆಯ ಒಂದು ಸ್ನಾನ, ಬಂಧನವನು ಬಿಡಿಸಲೊಂದು ಸ್ನಾನ, ಬಂಧನವನು ಬಿಡಿಸಲೊಂದು ಸ್ನಾನ, ಮುಂದಣ ಮಾರ್ಗ ತಿಳಿದರೊಂದು ಸ್ನಾನ, ಮುಂದಣ ಮಾರ್ಗ ತಿಳಿದರೊಂದು ಸ್ನಾನ, ಇಂದಿರೇಶನ ಧ್ಯಾನ ಗಂಗಾ ಸ್ನಾನ, ಇಂದಿರೇಶನ ಧ್ಯಾನ ಗಂಗಾ ಸ್ನಾನ, ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ನಾನು ನೀನೆಂಬ ಅಹಂಕಾರ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ. ವೇದಶಾಸ್ತ್ರಗಳ ನೋದುವುದೊಂದು ಸ್ನಾನ, ಮನುಜ ವೇದಶಾಸ್ತ್ರಗಳ ನೋದುವುದೊಂದು ಸ್ನಾನ, ಭೇದ ಅಭೇದವ ತಿಳಿದರೊಂದು ಸ್ನಾನ, ಭೇದ ಅಭೇದವ ತಿಳಿದರೊಂದು ಸ್ನಾನ, ಸಾಧು ಸಜ್ಜನರ ಸಂಗವೊಂದು ಸ್ನಾನ, ಸಾಧು ಸಜ್ಜನರ ಸಂಗವೊಂದು ಸ್ನಾನ, ಪುರಂದರ ವಿಠಲನ ಧ್ಯಾನವೇ ಸ್ನಾನ, ಪುರಂದರ ವಿಠಲನ ಧ್ಯಾನವೇ ಸ್ನಾನ, ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ, ನಾನು ನೀನೆಂಬ ಅಹಂಕಾರ ಬಿಟ್ಟು ಸ್ನಾನವ ಮಾಡಿರೋ ಜ್ಞಾನತೀರ್ಥದಲ್ಲಿ. ಮನೋಜಗ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ಯಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮದ್ಗುರುಂ ನಿತ್ಯಮಹಂ ಸ್ಮರಾಮಿ. ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಸರ್ವೋಪನಿಷದೋ ಗಾವಃ
दुग्धा गोपालनन्दनः पार्थो वत्सः सुधीर्भोक्ता दुग्धं गीतामृतं महत्. ಸೃಷ್ಟಿಮೂಲದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃದಯ ಮಂದಿರದಲ್ಲಿ ದಾರಿದೀಪರಾಗಿ ಜ್ಞಾನವಿಜ್ಞಾನ ಘನರಾಗಿ ಬೆಳಗುತ್ತಿರುವ ಶ್ರೀರಂಗ ವಿಜಯಲಕ್ಷ್ಮಿ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಹಾರ್ದವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳಿಗೂ ಹಾರ್ದಿಕವಾದ ನಮನಗಳು. ಭಗವದ್ಗೀತಾ ಪ್ರವಚನ ಮಾಲಿಕೆಯ 111ನೆಯ ಕುಸುಮವನ್ನು ಧರ್ಮಮೂರ್ತಿ ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸುವುದಕ್ಕೆ ಉದ್ಯುಕ್ತನಾಗಿದ್ದೇನೆ. ಅನನ್ಯವಾದ ಭಕ್ತಿ ಯಾರಿಗೆ ನೆಲೆಸಿದೆಯೋ ಅವರು ಸೃಷ್ಟಿಯ ಒಳಗೂ ಹೊರಗೂ ತಾನೇ ತಾನಾಗಿ ಬೆಳೀತಾ ಇರುವ ಪರಂಜ್ಯೋತಿ ರೂಪವಾದ ತತ್ವವನ್ನು ಹೋಗಿ ಸೇರ್ತಾರೆ. ಹಾಗೆ ಸೇರೋದಕ್ಕೆ ಸೃಷ್ಟಿಯಲ್ಲಿ ಕಾಲ, ದೇಶ, ದ್ರವ್ಯ ಇವೆಲ್ಲವೂ ಸೃಷ್ಟೀಶನ ಸಂಕಲ್ಪವಂತೆ ಅನುಕೂಲವಾಗಿಯೂ ಇರುವುದುಂಟು, ಪ್ರತಿಕೂಲವಾಗಿಯೂ ಇರುವುದುಂಟು. ಸಮಗ್ರ ಸೃಷ್ಟಿಯೇ ಒಂದು ದೃಷ್ಟಿಯಿಂದ ಯೋಗ ಭೋಗ ರೂಪವಾದಂಥ ಎರಡು ಅನುಭವಕ್ಕೆ ಅನುಕೂಲವಾಗಿ ರೂಪಿತವಾಗಿದೆ. ಶರೀರವನ್ನು ಕುರಿತು ಆಯುರ್ವೇದ ಆಚಾರ್ಯರು ನಿರೂಪಿಸುವಾಗಲೂ ಸಹ ಯೋಗ ಭೋಗಾಯತನಂ ಶರೀರಂ, ಯೋಗ ಮತ್ತು ಭೋಗಗಳನ್ನು ಪಡೆಯೋಕೆ ಮಾಧ್ಯಮವಾಗಿರುವಂಥದ್ದೇ ಈ ಮಾನವ ಶರೀರ ಎಂಬ ಮಾತನ್ನು ಸಹ ಆಡಿದ್ದಾರೆ. ಅಂದರೆ ಸೃಷ್ಟಿ ಒಂದು ಜಾಲ ಇದ್ದ ಹಾಗೆ ಇದರಲ್ಲಿ ಬಂದು ಸಿಕ್ಕಿ ಹಾಕಿಕೊಳ್ತಾನೆ ಅನ್ನೋ ವಿಷಯವನ್ನು ನಾವು ನಿರಂತರವೂ ಅಲ್ಲಲ್ಲೇ ಕೇಳ್ತಾ ಇದ್ದೀವಿ. ಆದರೆ ಈ ಸೃಷ್ಟಿ ಜಾಲದಿಂದ ಹೊರಗಡೆ ಹೋಗೋದಕ್ಕೆ ಬೇಕಾಗುವಂತಹ ನಾನಾ ರೀತಿಯಾದ ಅವಕಾಶಗಳು ಸೃಷ್ಟಿಯಲ್ಲೇ ಇವೆ. ಯಾವುದೋ ನಿರ್ದಿಷ್ಟವಾದ ಕೆಲವು ಕಾಲಗಳು ಈ ಸೃಷ್ಟಿಯಲ್ಲಿ ಸಿಕ್ಕಂತಹ ಜೀವಿಗಳು ಹಿಂದಕ್ಕೆ ಸರಿದು ಆ ಪರಬ್ರಹ್ಮರೂಪವಾದ ತತ್ವದಲ್ಲಿ ಒಂದಾಗೋದಕ್ಕೆ ಅನುಕೂಲಿಸಿಕೊಡುವಂತಹದ್ದುಂಟು ಎಂಬ ವಿಷಯವನ್ನು ಕುರಿತು 23ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪ್ರಭು ಅರ್ಜುನನಿಗೆ ಒಂದು ಸತ್ಯವನ್ನು ಮನದಟ್ಟು ಮಾಡ್ತಾ ಇದ್ದಾನೆ. ಯತ್ರ ಕಾಲೇ ಆವೃತ್ತಿಂಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಭರತರ್ಷಭ ಎಲೆ ಭರತ ಶ್ರೇಷ್ಠನೇ, ಯತ್ರ ಕಾಲೇ ಯಾವ ಕಾಲದಲ್ಲಿ ಪ್ರಯಾತಾಹ ಯೋಗಿನಃ ಈ ಶರೀರವನ್ನು ತ್ಯಜಿಸಿ ಮುಂದಿನ ಲೋಕಗಳಿಗೆ ಪ್ರಯಾಣ ಮಾಡುವಂತಹ ಯೋಗಿಗಳು ಅನಾವೃತ್ತಿಂ ಹಿಂದಕ್ಕೆ ಬರದಂತೆ ಇರುವ, ಪುನರ್ಜನ್ಮವನ್ನು ಎತ್ತದಂತೆ ಇರುವ ಚ ಮತ್ತು ಆವೃತ್ತಿಂ ಹಿಂದಕ್ಕೆ ಬರುವ ಅಥವಾ ಪುನಃ ಜನ್ಮವನ್ನು ಮತ್ತೆ ಎತ್ತುವಂತಹ ಸನ್ನಿವೇಶವನ್ನು ಯಾಂತಿ ಹೊಂದುವರೋ ತಮ್ ಕಾಲಂ ಆ ಕಾಲವನ್ನು ವಕ್ಷ್ಯಾಮಿ ಹೇಳುವೆನು ಅಂತ. ಅಂದರೆ ಯಾವ ಕಾಲದಲ್ಲಿ ದೇಹಯಂತ್ರವನ್ನು ತ್ಯಜಿಸಿ ಯಾತ್ರೆ ಆರಂಭ ಮಾಡಿದ್ರೆ ಹಿಂದಕ್ಕೆ ಬರೋದಿಲ್ವೋ, ಪುನರ್ಜನ್ಮವಿಲ್ವೋ, ಪರಬ್ರಹ್ಮದಲ್ಲಿ ನೆಲೆಯಾಗುವ ಸನ್ನಿವೇಶ ಉಂಟೋ ಆ ಕಾಲವನ್ನು ಹೇಳ್ತೀನಿ. ಹಾಗೆ ಯಾವ ಕಾಲದಲ್ಲಿ ಈ ಶರೀರ ಯಂತ್ರವನ್ನು ತ್ಯಜಿಸಿ ಯಾತ್ರೆಯನ್ನು ಆರಂಭ ಮಾಡಿದ್ರೆ ಅದರ ಪರಿಣಾಮವಾಗಿ ಹಿಂತಿರುಗಿ ಬರಬೇಕಾಗುತ್ತೋ, ಅಂದರೆ ಪುನರ್ಜನ್ಮವನ್ನು ಎತ್ತಬೇಕಾಗುತ್ತೋ ಆ ಕಾಲವನ್ನು ನಿನಗೆ ತಿಳಿಸ್ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಆವೃತ್ತಿ ಅಂತಂದರೆ ಹೇಳಿದ್ದೆ ಮತ್ತೆ ಹೇಳಿದರೆ ಹಾಗೆ ಹೇಳೋದುಂಟು. ಹಾಗೆ ಬಂದ ಜಾಗಕ್ಕೆ ಮತ್ತೆ ಬಂದರೆ ಅದಕ್ಕೆ ಆವೃತ್ತಿ ಅಂತ. ಮರಳಿ ಬರೋದು ಅಂದರೆ ಪುನರ್ಜನ್ಮ ಎತ್ತೋದು ಅಂತ.
ಅನಾವೃತ್ತಿ ಅಂದರೆ ಇದಕ್ಕೆ ವ್ಯತಿರಿಕ್ತವಾಗಿ ಮರಳಿ ಇನ್ನೊಮ್ಮೆ ಇಲ್ಲಿ ಬರೋಲ್ಲ, ಭೂಲೋಕಕ್ಕೆ ಜನ್ಮ ಎತ್ತೋಲ್ಲ ಅಂಥದ್ದೊಂದು. ಇವೆರಡೂ ಸಹ ಯೋಗಿಗಳಿಗೆ ಘಟಿಸೋದುಂಟು. ಕಾಲದ ಧರ್ಮ ಒಂದಿದೆ. ಆ ಕಾಲದ ಧರ್ಮಕ್ಕೆ ವಶರಾಗಿ ಬದುಕ್ತಾ ಇರುವ ಸನ್ನಿವೇಶ ಇದ್ದಾಗ ಆ ಕಾಲ ಯಾವ ಕಡೆಗೆ ಎಳ್ಕೊಂಡು ಹೋಗುತ್ತೋ ಆ ಕಡೆ ಹೋಗಬೇಕಾಗುತ್ತೆ. ಭಾರಿ ಬಿರುಗಾಳಿ ಬೀಸ್ತಾ ಇದೆ ಸಮುದ್ರದಲ್ಲಿ ಅಂದರೆ ಗಾಳಿ ಯಾವ ಕಡೆ ಬೀಸುತ್ತೋ ಆ ಕಡೆಗೆ ಹೋಗಬೇಕಾಗುತ್ತೆ ಹಡಗು. ಯಾವುದೋ ವಿಶೇಷವಾದಂಥ ಸೌಲಭ್ಯಗಳನ್ನು ಇಟ್ಕೊಂಡಿದ್ರೆ ಗಾಳಿಗೆ ವಿರುದ್ಧ ದಿಕ್ಕಲ್ಲೂ ಯಥಾಶಕ್ತಿ ಸಂಚಾರ ಮಾಡೋಕ್ಕಾಗತ್ತೆ. ಸೃಷ್ಟಿಯಲ್ಲಿ ಆಗಿದೆ. ಆದರೆ ಬಹುಮಟ್ಟಿಗೆ ಗಾಳಿ ಯಾವ ಕಡೆಗೆ ಬೀಸುತ್ತೋ ಆ ಕಡೆಗೆ ಹೋಗೋದು ಲೋಕದ ನೀತಿ. ಕಾರಣ ಗಾಳಿ ಅನ್ನೋದು ಅಷ್ಟು ಬಲಿಷ್ಠವಾಗಿರುತ್ತೆ, ಅದನ್ನು ಎದುರಿಸಿ ವಿರುದ್ಧವಾಗಿ ಹೋಗೋಕ್ಕಾಗಲ್ಲ. ಅದು ಹೋಗೋ ದಿಕ್ಕಲ್ಲಿ ಹೋಗಬೇಕಾದ ಪ್ರಸಂಗ ಸಾಮಾನ್ಯ ಜನಕ್ಕೆ ಬಂದೇ ಬರುತ್ತೆ. ಅದೇ ರೀತಿಯಲ್ಲಿ ಕಾಲದ ಪ್ರಭಾವಕ್ಕೆ ಒಳಪಟ್ಟಂಥ ಜೀವಿಗಳು ದೇಹತ್ಯಾಗ ಮಾಡುವಾಗ ಯಾವ ಕಾಲ ಇದೆಯೋ ಅದಕ್ಕೆ ತಕ್ಕಂತೆ ಅವರು ಪೂರ್ಣವಾದ ಬ್ರಹ್ಮಸ್ವರೂಪರಾಗಿ ನಿಂತ್ಕೋತಾರೋ, ಯಾವುದೋ ಒಂದು ಹಂತದವರೆಗೆ ಮೇಲೇರಿ ಮತ್ತೆ ಇಳಿದು ಬಂದು ಪುನರ್ಜನ್ಮವನ್ನು ಎತ್ತುತ್ತಾರೋ ಅನ್ನೋ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಅದು ಸೃಷ್ಟಿಯ ಮರ್ಮ. ಅಂದರೆ ಲೋಕ ಸಾಮಾನ್ಯ ಎಲ್ಲ ಕಾಲಕ್ಕೆ ವಶವಾಗಿರೋದ್ರಿಂದ ಕಾಲವನ್ನು ಅನುಸರಿಸಿಯೇ ಕಾರ್ಯವನ್ನು ಸಾಧನೆ ಮಾಡಬೇಕಾಗುತ್ತೆ. ಆ ಕಾಲ ತಾನೇ ಕಾರ್ಯವನ್ನು ಮಾಡಿಸುತ್ತೆ ಅನ್ನೋ ರೀತಿಯಾದಂಥ ವಿಷಯವನ್ನು ಇಲ್ಲಿ ಜ್ಞಾಪಿಸ್ಕೋಬೇಕು. ಈ ಮಧ್ಯೆ ಒಂದೆರಡು ಪ್ರಶ್ನೆಗಳು ಬಂದಿವೆ. ಆ ಪ್ರಶ್ನೆಗಳಿಗೆ ಸಂಕ್ಷೇಪವಾಗಿ ಉತ್ತರಿಸಿ ಮುಂದಿನ ಶ್ಲೋಕವನ್ನು ಆರಂಭ ಮಾಡ್ತಾಯಿದ್ದೀನಿ. ಜೀವಿಯು ಮೋಕ್ಷ ಹೊಂದಿ ಜೀವತ್ಯಾಗ ಪರಮಪದ ಹೊಂದಿದ ಮೇಲೆ ತನ್ನ ವೈಯಕ್ತಿಕತೆಯನ್ನು ಸಪರೇಟ್ ಐಡೆಂಟಿಟಿ ಕಳೆದುಕೊಳ್ಳುತ್ತದೆಯೇ ಅಥವಾ ಅದಕ್ಕೂ ಸ್ವಾತಂತ್ರ್ಯಗಳಿರುತ್ತವೆಯೇ? ಸಮುದ್ರಕ್ಕೆ ಸೇರಿದ ನದಿ ನೀರು ಮತ್ತೆ ಆವಿಯಾಗಿ ಮತ್ತೆ ಭೂಮಿಗೆ ಬೀಳುತ್ತದೆ. ಹಾಗೆಯೇ ದೈವವನ್ನು ಸೇರಿದ ಜೀವಿಗಳು ತಮ್ಮ ಪ್ರತ್ಯೇಕತೆಯನ್ನು ಕಳೆದುಕೊಂಡಲ್ಲಿ ಮತ್ತೆ ಸೃಷ್ಟಿಗೆ ತಳ್ಳಲ್ಪಡಬಹುದಲ್ಲವೇ? ದೈವದಲ್ಲಿ ಸೃಷ್ಟಿಚಕ್ರ ಮುಗಿಸಿ ಬಂದ ಅಂಶ ಮತ್ತು ಇನ್ನು ಮುಗಿಸಲು ಬಾಕಿ ಉಳಿದಿರುವ ಅಂಶ ಎಂದು ಪ್ರತ್ಯೇಕ ವಿಭಾಗಗಳು ಏನಾದರೂ ಇರುತ್ತವೆಯೇ? ಈ ಸಂಶಯಗಳು ಮತ್ತು ಪರಮಪದದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ವಿಷಯವನ್ನು ತಿಳಿಸಬೇಕಾಗಿ ಪ್ರಾರ್ಥನೆ. ಯಥಾ ನದ್ಯಃ ಸ್ಯಂದಮಾನಾಃ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ. ಉಪನಿಷನ್ ಮಾತೆ ಹೀಗೆ ಸಾರ್ತಾ ಇದ್ದಾಳೆ. ನದಿಗಳೆಲ್ಲವೂ ಸಮುದ್ರಕ್ಕೆ ಹೋಗಿ ಸೇರಿದ ಮೇಲೆ ನಾಮರೂಪಗಳನ್ನು ಕಳ್ಕೊಂಡ್ಬಿಡುತ್ತವೆ ಅಂತ. ಅಲ್ಲಿ ಅಸ್ತಂಗತವಾಗಿಬಿಡುತ್ತವೆ. ಸಮುದ್ರದಲ್ಲಿ ಯಾವ ನದಿ ನೀರು ಅಂತ ನಾವು ಪ್ರತ್ಯೇಕವಾಗಿ ನೋಡೋಕ್ಕಾಗತ್ತೆ ಅಂದರೆ ಆಗೋಲ್ಲ. ಎಲ್ಲ ನದಿ ನೀರುಗಳು ಒಟ್ಟು ಸೇರಿಬಿಟ್ಟಿರುತ್ತೆ. ಹೀಗಿದ್ದರೂ ಸಮುದ್ರ ನೀರು ಆವಿಯಾಗಿ ಮತ್ತೆ ಮೋಡದ ರೂಪದಲ್ಲಿ ಸೇರಿಕೊಂಡು ಮಳೆ ಬಿದ್ದು ಭೂಮಿಗೆ ಬರೋದು ಉಂಟಲ್ವೇ ಅಂತ ಪ್ರಶ್ನೆ ಇದೆ. ಅದು ಸತ್ಯ. ಆದರೆ ಯಾವುದೋ ಒಂದು ಜೀವಿ ತಾನು ಮೋಕ್ಷರೂಪವಾದಂಥ ಅದ್ಭುತವಾದಂಥ ಒಂದು ಸ್ಥಾನವನ್ನು ತಲುಪಿ ನಂತರದಲ್ಲಿ ಅದೇ ಜೀವಿ ಮತ್ತೆ ಬರುತ್ತೆ ಅನ್ನೋದಕ್ಕೆ ಬೇಕಾಗುವ ಯಾವುದೇ ಉಪಾಧಿ ಇಲ್ಲ. ಹಾಗಿರೋದ್ರಿಂದ ಅದೇ 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 ಅನ್ನೋದಕ್ಕೆ ಈ ಕರ್ಮಜಾಲಕ್ಕೆ ಸಿಕ್ಕಿರುವಂತಹ ಅದೇ ಜೀವ ಅದೇ ಜೀವ ಅದೇ ಜೀವ ಅಂತ ಹೇಳಬೇಕಾಗತ್ತೆ. ಕರ್ಮಜಾಲ ಎಲ್ಲ ಕಳೆದು ಹೊರಟೋಗಿದೆ ಅಂತಂದರೆ ಅದು ಅಂತ ಪೃಥಕ್ಕಾಗಿ ಗುರುತಿಸೋದಕ್ಕೆ ಅವಕಾಶವಾಗೋದಿಲ್ಲ. ನಚ ಪುನರಾವರ್ತತೆ. ಅದನ್ನೇ ಉಪನಿಷತ್ತು ಒಮ್ಮೆ ಹೋಗಿ ಸೇರಿದವನು ಮತ್ತೆ ಇನ್ನೊಮ್ಮೆ ಇಳಿದು ಬರೋಲ್ಲ ಅಂತ ಅನ್ನೋ ರೀತಿಯಾದ ಭಾಷೆಯಲ್ಲಿ ಹೇಳಿದೆ. ಯಾವುದಾದರೂ ಜೀವ ಹೊಸದಾಗಿ ಅಲ್ಲಿಂದ ಮತ್ತೆ ಈ ಸಂಸಾರ ಯಾತ್ರೆಯನ್ನೇ ಮಾಡೋಲ್ವೇ ಅಂತ ಕೇಳಿದರೆ ಮಾಡುತ್ತೆ. ಆದರೆ ಆ ಹೊಸದಾಗಿ ಒಂದು ಸಂಸಾರ ಯಾತ್ರೆಯನ್ನು ಆರಂಭ ಮಾಡಿದ್ರೆ ಅದನ್ನು ಹಿಂದಿದ್ದ ಜೀವ ಅಂತ ಕರೆಯೋದಕ್ಕೆ ಬೇಕಾಗುವ ಯಾವುದೇ ಕರ್ಮದ ಜಾಲ ಇಲ್ಲ. ಅದರಿಂದ ಇದೊಂದು ಹೊಸ ಹೆಜ್ಜೆ ಅಂತಲೇ ಭಾವಿಸಬೇಕಾಗತ್ತೆ ಅನ್ನೋದು
ಒಂದು ನಮ್ಮ ಆರ್ಷ ಸಾಹಿತ್ಯವನ್ನು ಅವಲೋಕನ ಮಾಡುವಾಗ ಸಿಕ್ಕುವ ವಿಚಾರ. ಹಾಗಿದ್ದರೂ ಸಹ ಆಚಾರ್ಯ ಪುರುಷರು ಭಿನ್ನ ಭಿನ್ನವಾದ ಅಭಿಪ್ರಾಯಗಳನ್ನು ಸ್ವಲ್ಪ ಮಟ್ಟಿಗೆ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಸೇರಿದ ನಂತರದಲ್ಲಿ ಮತ್ತೊಮ್ಮೆ ಜನ್ಮವಿಲ್ಲ ಅನ್ನೋ ರೀತಿಯಾದ ವಿಷಯವನ್ನು ನಮ್ಮ ಗುರು ಹಿರಿಯರು ಯಾವುದನ್ನು ನಮ್ಮ ಮನಸ್ಸಿಗೆ ತಂದಿದ್ದಾರೋ ಅದನ್ನೇ ನಾನು ಸಹ ನೆನಪಿಸ್ಕೊಳ್ಳುವವನಾಗಿದ್ದೇನೆ. ಪರಮಪದ ಅಂದರೆ ಶ್ರೇಷ್ಠವಾದಂಥ ಒಂದು ಸ್ಥಾನ ಅಂತ. ಪದ ಅನ್ನೋದಕ್ಕೆ ಸ್ಥಾನ ಅಂತ ಅರ್ಥ ಇದೆ. ಪದವಿ ಅನ್ನೋ ಶಬ್ದವೂ ಹಾಗೆ ರೂಢಿ ಬಂದಿದೆ. ಶ್ರೇಷ್ಠವಾದ ಸ್ಥಾನ ಅಂದರೆ ಎಲ್ಲಿದ್ದರೆ ಆತ್ಯಂತಿಕ ದುಃಖ ನಿವೃತ್ತಿಯಾಗುತ್ತದೆಯೋ, ಪರಿಪೂರ್ಣವಾಗಿ ದುಃಖ ಹೊರಟು ಹೋಗುತ್ತೋ, ಮತ್ತು ಯಾವುದೇ ಕರ್ಮದ ಸೆಳೆತ ಇನ್ನಿಲ್ಲವೋ, ಎಲ್ಲಿದ್ದರೆ ಕೇವಲ ಆನಂದವನ್ನು ಮಾತ್ರ ಅನುಭವಿಸ್ಬೋದೋ, ಸಚ್ಚಿದಾನಂದ ರೂಪವಾಗಿ ಇರಬಹುದೋ, ಸತ್ ಯಾವಾಗಲೂ ಇರುವಂಥ ಒಂದು ಸತ್ಯ, ಚಿತ್ ಪ್ರಕಾಶಮಯವಾದದ್ದು, ಆನಂದಮಯವಾದದ್ದು, ಆ ರೂಪದಲ್ಲಿ ಇರೋಕ್ಕೆ ಒಂದು ಅವಕಾಶವಿದೆ. ಎಲ್ಲರೂ ಆ ಸ್ಥಿತಿಗೆ ಹೋಗಿ ತಲುಪಬೇಕು. ಮಾನವ ಜನ್ಮ ಇರೋದೇ ಅದಕ್ಕೋಸ್ಕರವಾಗಿ. ಅದು ಹೇಗಿದೆ ವಿಸ್ತಾರವಾಗಿ ವರ್ಣಿಸಬಹುದೇ ಅಂತ ಕೇಳಿದರೆ ಒಂದು ದೃಷ್ಟಿಯಿಂದ ಅನಿರ್ವಚನೀಯ. ಯೋಗಶಾಸ್ತ್ರ ಹೇಳುತ್ತೆ ಅದಕ್ಕೆ ತಲುಪೋದಕ್ಕಿಂತ ಸ್ವಲ್ಪ ಮುಂಚೆ ಒಂದು ಹೆಜ್ಜೆ ಹಿಂದೆ ಅದನ್ನು ತಾನು ನೋಡಿ ಅದರ ಸ್ವರೂಪವನ್ನು ಅರ್ಥ ಮಾಡ್ಕೋಬಹುದು. ಇನ್ನೊಂದು ಹೆಜ್ಜೆ ಮುಂದಕ್ಕಿಟ್ಟರೆ ಮನಸ್ಸು ಪೂರ್ತಿ ಲಯವಾಗಿ ಹೊರಟು ಹೋಗುತ್ತೆ. ಅದನ್ನು ಗುರುತಿಸೋದಕ್ಕೆ ಬೇಕಾಗುವ ಸಾಧನವೇ ಇಲ್ಲದೆ ಇರೋದ್ರಿಂದ ಮನಸ್ಸೇ ಲಯವಾಗಿ ಬಿಡೋದ್ರಿಂದ, ಜೊತೆಗೆ ಈ ಬದುಕು ಅದರೊಳಗಡೆ ಒಂದಾಗಿ ಸೇರ್ಕೊಂಡ್ಬಿಡೋದ್ರಿಂದ ಆಮೇಲಿನ ಆ ವಿಷಯವನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲಪ್ಪ. ಅದು ವರ್ಣನಾತೀತವಾದದ್ದು, ಅನಿರ್ವಚನೀಯವಾದದ್ದು. ಕೇವಲ ಆ ಕ್ಷೇತ್ರದ ಅನುಭವದ ಕಡೆಗೆ ಏರ್ತಾ ಹೋಗುವಾಗ ಹೇಗೆ ಬೆಳಗಾಗುವುದಕ್ಕೆ ಮುಂಚೆ ಸುಪ್ರಭಾತ ಎಂಬ ಒಂದು ಸ್ಥಿತಿ ಉಂಟೋ, ಪೂರ್ವ ದಿಗಂತದಲ್ಲಿ ಸೂರ್ಯ ಕಿರಣಗಳು ಹೊರಗೆ ಹರಿದು ಬರುತ್ತೋ, ಹಾಗೆ ಆ ಜ್ಞಾನೋದಯಕ್ಕೆ ಸ್ವಲ್ಪ ಮುನ್ನ ಹುಟ್ಟುವಂತಹ ವಿಶಿಷ್ಟವಾದ ಆ ಬೆಳಕಿನ ಅನುಭವವನ್ನು ಅದೊಂದು ಅದ್ಭುತ ಎಂಬುದಾಗಿ ಜ್ಞಾನಿಗಳು ಕೊಂಡಾಡ್ತಾರೆ. ತುಂಬ ತಂಪಾಗಿರುವಂಥ ಬೆಳಕು, ಸೂರ್ಯಕೋಟಿ ಸಮಪ್ರಭ, ಚಂದ್ರಕೋಟಿ ಸಮಶೀತಲ, ಹೀಗೆಲ್ಲ ನಾನಾ ರೀತಿಯಲ್ಲಿ ಕೊಂಡಾಡ್ತಾರೆ. ಆದರೆ ಅದನ್ನು ಇನ್ನೂ ಮುಂದೆ ಹೋಗಿ ಏನಾದ್ರು ಹೇಳೋಕ್ಕಾಗತ್ತಾ ಅಂತ ಕೇಳಿದ್ರೆ, ಮುಂದಕ್ಕೆ ಹೋದರೆ ಅಸ್ತಿತ್ವವಿಲ್ಲ ಹೇಳುವವನಿಗೆ. ನೋಡೋದು, ನೋಡುವವನು, ನೋಡಲ್ಪಡುವುದು ಅನ್ನೋ ರೀತಿಯಾದ ಮೂರು ವಿಭಾಗವಿಲ್ಲದೆ ಇರುವಂಥ ಒಂದು ಅನುಭವ. ಅದರಿಂದ ಅನುಭವೈಕ ವೇದ್ಯ ಎಂಬುದಾಗಿ ಕರಿಬೇಕು. ಅದೊಂದು ಪರಮಾನಂದದ ಅನುಭವ, ಅಷ್ಟು ನೆನಪಿಸ್ಕೊಳ್ಬೋದು. ಇನ್ನು ಈ ಭುವಿಯಲ್ಲಿ ನಿಂತು ನೋಡುವಾಗ ಆಕಾಶಕಾಯಿಗಳು ಅನೇಕ ಕಾಣಿಸುತ್ತವೆ. ಆಕಾಶಗಂಗೆ, ಗ್ರಹ ನಕ್ಷತ್ರಗಳು, ಉಪಗ್ರಹಗಳು ಇವೆಲ್ಲ ಕಾಣಿಸುತ್ತೆ. ಇವೆಲ್ಲವೂ ಭೂಮಿಗೆ ಸೇರಿದ್ದೆಯೇ ಅಥವಾ ಅಲ್ಲವೇ ಅಂತ ಒಂದು ಪ್ರಶ್ನೆ. ಇವೆಲ್ಲವೂ ಭೂಮಿಗೆ ಸೇರಿದ್ದು. ಲೋಕಗಳು ಅಂತ ಹೇಳಿದಾಗ ಲೋಕಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಋಷಿ ಮಹರ್ಷಿಗಳು ಅನೇಕ ಪದಗಳಿಂದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಹ, ಅಂತರಿಕ್ಷ, ದ್ಯುಲೋಕ ಅಂತ ಮೂರಾಗಿ ಹೇಳಿರೋದುಂಟು. ಮನುಷ್ಯ, ಪಿತೃ, ದೇವಲೋಕ ಅಂತ ಇನ್ನೊಂದು ವಿಭಾಗ, ಭೂಹು ಭುವಃ ಸ್ವಹ ಅಂತ ಇನ್ನೊಂದು, ಅಧೋಲೋಕ, ಮಧ್ಯಲೋಕ, ಊರ್ಧ್ವಲೋಕ, ಹೀಗೆಲ್ಲ ವಿಭಾಗವನ್ನು ಒಂದು ದೃಷ್ಟಿಯಿಂದ ಮಾಡಿರೋದುಂಟು. ಮೂರು ಲೋಕಗಳು
ಅನ್ನೋದು ಅತ್ಯಂತ ಪ್ರಸಿದ್ಧವಾದ್ದು. ಈ 3 ಲೋಕಗಳು ಎಲ್ಲಿವೆ ಅಂತ ಕೇಳಿದರೆ ನಮ್ಮ ಪುರಾಣ ಇತಿಹಾಸಗಳು ಕೊಡುವ ನಾನಾ ರೂಪವಾದಂಥ ಚಿತ್ರಣವನ್ನು ಗಮನಿಸಿದರೆ ಉತ್ತರ ದಿಕ್ಕಿನ ಕಡೆಗೆ ಊರ್ಧ್ವಲೋಕ ಇದೆ, ದಕ್ಷಿಣ ದಿಕ್ಕಿನ ಕಡೆಗೆ ಅಧೋಲೋಕಗಳಿದೆ ಎಂಬುದಾಗಿ ತಗೋಬೇಕು. ಆ ಲೋಕಗಳ ಮಧ್ಯದಲ್ಲಿ ಆಕಾಶವಿದೆ. ಬಹಳ ವಿಸ್ತಾರವಾದ ಜಾಗ ಅಂತ ಹೇಳ್ಬೋದಷ್ಟೇ. ಯಾಕೆಂದರೆ ಈ ಭೂಮಿಯಲ್ಲಿ ನಿಂತು ನಾವೊಂದು ನಕ್ಷತ್ರ ಎಷ್ಟು ದೂರದಲ್ಲಿದೆ ಅಂತ ಕೇಳಿದರೆ ಇವತ್ತು ಆಧುನಿಕ ವಿಜ್ಞಾನ ಇನ್ಫಿನಿಟ್ ಡಿಸ್ಟೆನ್ಸ್ನಲ್ಲಿದೆ ಎಂಬುದಾಗಿ ಹೇಳೋದುಂಟು. ಎಷ್ಟೋ ವರ್ಷ ಅದು ಬೆಳಕಿನ ಕಿರಣವನ್ನು ಇಲ್ಲಿ ಕಳಿಸೋದಕ್ಕೆ ಬೇಕಾಗುತ್ತೆ. ಜ್ಯೋತಿರ್ವರ್ಷ ಹೀಗೆಲ್ಲ ಪದವನ್ನು ಬಳಸ್ತಾ ಇದ್ದೀವಿ. ಹೀಗಿರೋದ್ರಿಂದ ಈ ಭೂಮಿಯ ಸುತ್ತಲೂ ಇರುವಂಥ ಒಂದು ಆಕಾಶ ಏನಿದೆ ಅದರ ವ್ಯಾಪ್ತಿ ಎಷ್ಟು ಅನ್ನೋದನ್ನೇ ಅಳೆಯೋಕ್ಕೆ ಸಾಧ್ಯ ಇಲ್ಲ. ಒಟ್ಟು 5 ಆಕಾಶಗಳಿವೆ ಎಂಬುದಾಗಿ ಮಂಡಲ ಬ್ರಾಹ್ಮಣ ಉಪನಿಷತ್ತು ವರ್ಣಿಸುತ್ತೆ. ಎರಡನೇದು ಪರಾಕಾಶ ಅಂತ. ಆ ಪರಾಕಾಶ ಅನ್ನೋ ಆಕಾಶದಲ್ಲಿ ಅದು ಕಾಲಾನಲ ಸದೃಶವಾಗಿ ಎಲ್ಲ ಕಡೆಯಲ್ಲೂ ಕಾಣಿಸುತ್ತೆ. ಕಾಲಾನಲ ಅಂದರೆ ಪ್ರಳಯ ಕಾಲದಲ್ಲಿ ಒಂದು ಅಗ್ನಿ ಎಲ್ಲ ಕಡೆಯಲ್ಲೂ ಬೆಳಗುತ್ತಂತೆ, ಸಮಸ್ತವನ್ನು ಸುಟ್ಟು ಆತ್ಮಸಾತ್ ಮಾಡಿಕೊಳ್ಳುತ್ತಂತೆ. ಆ ಕಾಲಾಗ್ನಿಯ ರೂಪದಲ್ಲಿ ಒಂದು ದೊಡ್ಡ ಆಕಾಶ ಇದೆ. ಇನ್ನೊಂದು ಮಹಾಕಾಶ ಇದೆ, ಅದು ಇನ್ನೊಂದು ಲೋಕದ ನಂತರದಲ್ಲಿ. ಅಪರಿಮಿತ ವಿದ್ಯುನ್ನಿಭಂ, ಅಪರಿಮಿತವಾದ ವಿದ್ಯುತ್ ಅಂದರೆ ಮಿಂಚು, ಅದು ಬಂದರೆ ಎಷ್ಟು ಪ್ರಕಾಶ ಇರುತ್ತೆ ಅಂತ. ಅಪರಿಮಿತವಾದ ವಿದ್ಯುತ್ ಬಂದರೆ ಎಷ್ಟು ಪ್ರಕಾಶವೋ ಅಷ್ಟು ಪ್ರಕಾಶಮಾನವಾದಂಥ ಒಂದು ಆಕಾಶ ಇದೆ. ಇನ್ನೊಂದು ಸೂರ್ಯ ಆಕಾಶ. ಸೂರ್ಯನ ಪ್ರಕಾಶ ಹೇಗಿದೆಯೋ ಆ ಸೂರ್ಯನ ಪ್ರಕಾಶದ ಮಯವಾಗಿರುವಂತಹದ್ದು ಇನ್ನೊಂದು ಆಕಾಶ ಇದೆ. ಇನ್ನೊಂದು ಪರಮಾಕಾಶ ಅಂತ, ಅದು ಸರ್ವವ್ಯಾಪಕವಾಗಿರುವಂಥದ್ದು. ಅನಿರ್ವಚನೀಯ ಜ್ಯೋತಿ, ಅದನ್ನು ವರ್ಣಿಸೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದ ಬೆಳಕು ಎಲ್ಲ ಕಡೆಯಲ್ಲೂ ವ್ಯಾಪಿಸಿದೆ. ಅದು ನಿರತಿಶಯ ಆನಂದ ಲಕ್ಷಣವಾಗಿದೆ, ಅಪರಿಮಿತವಾದ ಆನಂದದ ಸ್ವರೂಪದಲ್ಲಿ ಇದೆ. ಹಾಗೊಂದು ಆಕಾಶ ಇದೆ ಎಂಬುದಾಗಿ ವರ್ಣಿಸ್ತಾರೆ. ಇದರ ವ್ಯಾಪ್ತಿ ಎಷ್ಟು ಅನ್ನೋದನ್ನು ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯೋಗಿಗಳು ತಮ್ಮ ಅಂತರಂಗದ ಅನುಭವವನ್ನು ಹೇಳ್ಕೊಳ್ಳುವಾಗ ಕೆಲವೊಮ್ಮೆ ಜ್ಞಾಪಿಸ್ಕೊಳ್ಳೋದುಂಟು. ಎಷ್ಟು ಹೋದರೂ ಇದೆಯಪ್ಪ ಮುಗಿಯೋಲ್ಲ, ಹಾಗೆ ಹೋಗ್ತಾ ಇರಬೇಕಾಗತ್ತೆ ಅಂತ. ಅಂದರೆ ಅಂತಃಪ್ರಪಂಚದಲ್ಲಿ ವಿದ್ಯುತ್ ವೇಗದಲ್ಲಿ ಸಂಚಾರ ಮಾಡುವವರೂ ಸಹ ಇದರ ತುದಿ ಬಿಡುವನ್ನು ನೋಡೋಕ್ಕಾಗೋಲ್ಲ ಅನ್ನೋ ರೀತಿಯಾದಂಥ ಭಾಷೆಯಲ್ಲಿ ವರ್ಣಿಸ್ತಾರೆ. ಹೀಗೆ ಲೋಕಗಳ ವ್ಯಾಪ್ತಿ ಇದೆ. ಅದರಲ್ಲಿ ಪ್ರಧಾನವಾಗಿ ಊರ್ಧ್ವ ಲೋಕಗಳು 7, ಅಧೋಲೋಕಗಳು 7 ಎಂಬುದಾಗಿ ವಿಭಾಗ ಇದೆ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಎಂಬುದಾಗಿ 7 ಊರ್ಧ್ವಲೋಕಗಳು. ಅತಲ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಲ ಎಂಬುದಾಗಿ ಅಧೋಲೋಕಗಳು 7. ಅದರಲ್ಲಿ ಮೇಲ್ಗಡೆ ಲೋಕಗಳು ಸತ್ವಪ್ರಧಾನವಾದ್ದು. ಬೆಳಕು ಆನಂದ ಕ್ರಮಕ್ರಮವಾಗಿ ಜಾಸ್ತಿ ಆಗ್ತಾ ಹೋಗುತ್ತೆ ಊರ್ಧ್ವಲೋಕಗಳಲ್ಲಿ. ಅಧೋಲೋಕಗಳಲ್ಲಿ ಕ್ರಮಕ್ರಮವಾಗಿ ಅಜ್ಞಾನ ದುಃಖ ಅಂಧಕಾರ ಹೆಚ್ಚುತ್ತಾ ಹೋಗುತ್ತೆ. ಮಧ್ಯದಲ್ಲಿರುವ ಲೋಕ ಒಂದು ಭೂಲೋಕ. ಊರ್ಧ್ವಲೋಕದಲ್ಲಿ ಕೆಳಗಡೆ ಇರುವಂಥ ಮೊದಲನೇ ಲೋಕ. ಅಧೋಲೋಕದಲ್ಲಿ ಮೊದಲನೇ ಲೋಕ ಅತಳ ಎಂಬುದಾಗಿ ಕರೆಯುವಂಥ ಲೋಕ. ಇವುಗಳಲ್ಲಿ ರಜೋಗುಣ ತುಂಬ ಪ್ರಧಾನವಾಗಿರುತ್ತೆ. ಹೀಗೆ ಆ ಗುಣಗಳ ಒಂದು ತರತಮ ಭಾವದಿಂದ 7 ಊರ್ಧ್ವಲೋಕಗಳು 7 ಅಧೋಲೋಕಗಳು ಏರ್ಪಟ್ಟಿವೆ ಎಂಬುದಾಗಿ ಸಾಂಖ್ಯಯೋಗ ಶಾಸ್ತ್ರ ಒಂದು ವಿವರಣೆಯನ್ನು ಕೊಡುತ್ತೆ. ಹೀಗೆ ಋಷಿ ಮಹರ್ಷಿಗಳು ಶಾಸ್ತ್ರಜ್ಞರು ಯಾವ ರೀತಿಯಾದ ವಿವರಣೆಯನ್ನು ಕೊಡ್ತಾರೋ ಅಂಥ ವಿವರಣೆಗಳಿಗೆ ಬಹುಮಟ್ಟಿಗೆ ಶರಣಾಗತರಾಗಬೇಕಾಗತ್ತೆ.
ಬ್ರಹ್ಮಾನುಭವ ಸಂಪನ್ನರಾದರೂ ಸಹ ಎಲ್ಲ ವಿಷಯ ಗೊತ್ತಾಗತ್ತೆ ಎಂಬುದಾಗಿ ನಮ್ಮ ಶಾಸ್ತ್ರಗಳು ಹೇಳ್ತಾ ಇದೆ ಅಂತ ಅನಿಸಲ್ಲ. ಸರ್ವಜ್ಞ ಅಂತಂದರೆ ಯಾವುದನ್ನು ಅರಿತರೆ ಎಲ್ಲವನ್ನೂ ಅರಿತಂತೆ ಆಗುವುದೋ ಅದನ್ನು ಅರಿತಾಗ ಅವನು ಸರ್ವಜ್ಞ ಎಂಬುದಾಗಿ ಅಷ್ಟೇ. ಎಲ್ಲೆಲ್ಲೂ ತುಂಬಿದ ಬೆಳಕನ್ನು ಕಂಡಾಗ ಸರ್ವಜ್ಞ ಅಂತ ಅರ್ಥ. ಆದರೆ ಎಲ್ಲೆಲ್ಲೂ ತುಂಬಿದ ಬೆಳಕು ಅಂದರೆ ಅದು ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಅಷ್ಟು ಅರ್ಥವಾಗೋಕ್ಕೆ ಸಾಧ್ಯ ಅಂದರೆ ಅರ್ಥವಾಗೋಕ್ಕೆ ಸಾಧ್ಯವಿಲ್ಲ. ಹೀಗೆಲ್ಲ ಶಾಸ್ತ್ರಜ್ಞರು ಅದರ ಅಗಾಧತೆಯನ್ನು ವೈಶಾಲ್ಯವನ್ನು ನಾನಾ ರೂಪದಲ್ಲಿ ವರ್ಣಿಸ್ತಾರೆ. ಅದರಿಂದ ಅದು ವಾಚಾಂ ಅಗೋಚರ ಎಂಬುದಾಗಿ ಹೇಳಬೇಕಾಗುತ್ತೆ. ಮುಂದಿನ ಭಗವದ್ಗೀತೆಯ ಮಾತು. ಅಗ್ನಿರ್ಜ್ಯೋತಿ ಅಹಃ ಶುಕ್ಲ ಷಣ್ಮಾಸಾ ಉತ್ತರಾಯಣಂ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಯೋಗಿಗಳು ಯಾವ ಕಾಲದಲ್ಲಿ ದೇಹ ತ್ಯಾಗ ಮಾಡಿದ್ರೆ ಪರಬ್ರಹ್ಮದಲ್ಲಿ ಹೋಗಿ ಲಯವಾಗ್ತಾರೆ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿ ಅಂತಂದರೆ ಅಗ್ನಿ ದೇವತಾಕವಾದ ಒಂದು ಕಾಲ ಇದೆ. ಜ್ಯೋತಿ ಅಂದರೆ ಜ್ಯೋತಿರೂಪವಾದಂತಹ ದೇವತೆಗೆ ಸೇರಿದಂಥ ಒಂದು ಕಾಲವಿದೆ. ಅಹಹ ಹಾಗೆ ಹಗಲು ಅಂತ ಒಂದು ಕಾಲ. ಶುಕ್ಲ ಪಕ್ಷ ಒಂದು ಮಾಸದ ಒಂದು ಭಾಗ. ಷಣ್ಮಾಸ ಉತ್ತರಾಯಣವೆಂಬ 6 ತಿಂಗಳ ಕಾಲ. ತತ್ರ ಇದರಲ್ಲಿ ಪ್ರಯಾತಾಹ ಪ್ರಯಾಣ ಮಾಡಿದ ಬ್ರಹ್ಮವಿದೋ ಜನಾಃ ಬ್ರಹ್ಮೋನ್ನರಿತ ಜನಗಳು ಬ್ರಹ್ಮಗಚ್ಚಂತಿ ಬ್ರಹ್ಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಮತ್ತೆ ತಿರುಗಿ ಬರೋಲ್ಲ ಅವರು, ಅವರಿಗೆ ಪುನರ್ಜನ್ಮ ಇಲ್ಲ ಅಂತ ಹೇಳುವಾಗ ಅಗ್ನಿ ಜ್ಯೋತಿ ಅಹಹ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂತ ಕಾಲವನ್ನು ನಿರ್ದೇಶ ಮಾಡುವಂಥ ಹೆಜ್ಜೆ ಕಾಣಿಸುತ್ತೆ. ಅಹಹ ಹಗಲು ಕಾಲ, ಶುಕ್ಲ ಪಕ್ಷವೆಂಬುದು ಕಾಲ, ಷಣ್ಮಾಸ ಉತ್ತರಾಯಣಂ ಅನ್ನೋದು ಕಾಲವನ್ನು ಹೇಳ್ತಾ ಇದೆ. ಹಾಗೆ ಹೇಳ್ತಾ ಇರೋದ್ರಿಂದ ಅಗ್ನಿ ಜ್ಯೋತಿ ಅನ್ನೋದು ಸಹ ಕಾಲವನ್ನೇ ಹೇಳ್ತಾ ಇದೆ ಎಂಬುದಾಗಿ ತಗೋಬೇಕು. ಅಗ್ನಿ ದೇವತಾಕವಾದಂಥ ಒಂದು ಕಾಲ ಇದೆ, ಜ್ಯೋತಿರ್ದೇವತಾಕವಾದ ಒಂದು ಕಾಲವಿದೆ. ಆ ಕಾಲಗಳಲ್ಲಿ ದೇಹವನ್ನು ತ್ಯಜಿಸಿದರೆ ಅಂತ ತಗೋಬೇಕಾಗುತ್ತೆ. ಅಗ್ನಿ ಎಂಬ ಪದ ಏನನ್ನು ಹೇಳ್ತಾ ಇದೆ ಅಂತ ಕೇಳಿದ್ರೆ, ಈ ಶರೀರ ಯಂತ್ರದಲ್ಲಿ ಪ್ರಧಾನವಾಗಿ 3 ನಾಡಿಗಳಿವೆ. ಇಡ, ಪಿಂಗಳ, ಸುಷುಮ್ನ ಅಂತ. ಸುಷುಮ್ನ ಎಂಬುದು ಮಧ್ಯದಲ್ಲಿ ಮೂಲಾಧಾರದಿಂದ ಸಹಸ್ರಾರ ಪರ್ಯಂತವಾಗಿ ವ್ಯಾಪಿಸಿರುವಂತಹ ಒಂದು ವಿಶಿಷ್ಟವಾದ ನಾಡಿ. ಯಾವುದರಲ್ಲಿ ಅಗ್ನಿ ತತ್ವ ಬೆಳಗ್ತಾ ಇದೆಯೋ ಅಂತಹ ನಾಡಿ. ಇನ್ನು ಬಲಗಡೆಗೆ ಒಂದು ಪಿಂಗಳ ಎಂಬ ನಾಡಿ ಇದೆ. ಅದು ಸೂರ್ಯರೂಪವಾದಂಥ ಶಕ್ತಿಯು ಬೆಳಗ್ತಾ ಇರುವಂಥ ಒಂದು ನಾಡಿ, ಸೂರ್ಯ ದೇವತಾಕವಾದ ನಾಡಿ. ಪಿಂಗಲಾಯಾಮ್ ರವಿಸ್ಮೃತಃ. ಎಡಗಡೆಗೆ ಒಂದು ನಾಡಿ ಇದೆ. ಆ ನಾಡಿಯಲ್ಲಿ ಇಡಾಯಾಮ್ ಚಂದ್ರಮ ಜ್ಞೇಯ, ಚಂದ್ರ ಬೆಳಗ್ತಾ ಇರುವಂಥ ನಾಡಿ ಎಂಬುದಾಗಿ ಹೇಳೋದುಂಟು. ಚಂದ್ರ ದೇವತಾಕವಾದ ನಾಡಿ ಅಂತ. ಅಂದರೆ ಇನ್ನೊಮ್ಮೆ ನೆನಪಿಸ್ಕೊಳ್ಳೋದಾದರೆ, ಈ ಶರೀರ ಯಂತ್ರದಲ್ಲಿ ಪಿಂಡಾಂಡದಲ್ಲಿ ಬಲಗಡೆಗೆ ಪಿಂಗಳ ನಾಡಿ, ಎಡಗಡೆಗೆ ಇಡಾ ನಾಡಿ, ಮಧ್ಯದಲ್ಲಿ ಸುಷುಮ್ನ ನಾಡಿ. ಬಲಗಡೆಯಲ್ಲಿರುವಂಥ ಪಿಂಗಳ ನಾಡಿಯಲ್ಲಿ ಸೂರ್ಯಾತ್ಮಕವಾದ ಶಕ್ತಿ ಕೆಲಸ ಮಾಡ್ತಾ ಇದೆ. ಎಡಗಡೆಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಇಡಾ ನಾಡಿಯಲ್ಲಿ ಚಂದ್ರರೂಪವಾದಂಥ ದೇವತೆ ಕೆಲಸ ಮಾಡ್ತಾ ಇದ್ದಾನೆ. ಮಧ್ಯದಲ್ಲಿರುವಂಥ ಸುಷುಮ್ನಿಯಲ್ಲಿ ಅಗ್ನಿರೂಪವಾದಂಥ ತತ್ವ ಕೆಲಸ ಮಾಡ್ತಾ ಇದೆ ಎಂಬುದಾಗಿ ಹೇಳೋದುಂಟು. ಈ ನೀತಿ ಬ್ರಹ್ಮಾಂಡದಲ್ಲೂ ಇದೆ. ಬ್ರಹ್ಮಾಂಡದಲ್ಲಿ ಏನೇನಿದೆಯೋ ಅದರ ಪ್ರತಿರೂಪ ಈ ಪಿಂಡಾಂಡ. ಆದ್ದರಿಂದ ಬ್ರಹ್ಮಾಂಡದಲ್ಲೂ 3 ನಾಡಿ ಇದೆ. ಆ 3 ನಾಡಿಗಳು 3 ಮಹಾಮಾರ್ಗಗಳು. ಈ ಪಿಂಡಾಂಡದಲ್ಲೂ ಅದೇ ರೀತಿಯಲ್ಲಿ 3 ಮಾರ್ಗಗಳಿದೆ. ಅದರಲ್ಲಿ ಮನಸ್ಸು, ಪ್ರಾಣಗಳು, ಜೀವ ಸಂಚಾರ ಮಾಡಿ ಉನ್ನತೋನ್ನತವಾದಂಥ ಸ್ಥಿತಿಗಳನ್ನು ಪಡೆಯೋಕ್ಕೆ ಸಾಧ್ಯವಾಗುತ್ತೆ. ಹೀಗೆಲ್ಲ ಯೋಗಶಾಸ್ತ್ರ ನಾನಾ ರೀತಿಯಲ್ಲಿ ವರ್ಣಿಸ್ತಾ ಇದೆ. ಪ್ರಸ್ತುತದಲ್ಲಿ ಅಗ್ನಿ ಅನ್ನೋ ಶಬ್ದ ಸುಷುಮ್ನ ನಾಡಿ ಅಂತ ಅನ್ನೋದನ್ನು ಜ್ಞಾಪಿಸ್ತಾ ಇದೆ. ಯೋಗಶಾಸ್ತ್ರದ ದೃಷ್ಟಿಯಿಂದ ತಗೊಂಡ್ರೆ
1 ಗಂಟೆಗಳ ಕಾಲ ಸಾಮಾನ್ಯವಾಗಿ ಬಲಗಡೆ ನಾಡಿನಲ್ಲಿ ಉಸಿರಾಟ ನಡೆಯುತ್ತೆ. ಇದಕ್ಕೆ ಸೂರ್ಯನಾಡಿಯ ವಾಯು ಸಂಚಾರ ಎಂಬುದಾಗಿ ಕರೆಯೋದುಂಟು. 1 ಗಂಟೆ ಸರಿಸುಮಾರಾಗಿ ಎಡಗಡೆ ಇರುವ ಇಡಾನಾಡಿಯಲ್ಲಿ ಉಸಿರಾಟ ನಡೆಯುತ್ತೆ. ಆದರೆ ಒಂದು ನಾಡಿಯಿಂದ ಇನ್ನೊಂದು ನಾಡಿಗೆ ದಾಟುವಾಗ ಸ್ವಲ್ಪ ಹೊತ್ತು ಎರಡೂ ನಾಡಿಯಲ್ಲಿ ಉಸಿರಾಟ ನಡೀತಾ ಇರುತ್ತೆ. ಈ ಉಸಿರಾಟವನ್ನು ಸುಷುಮ್ನಾ ವಾಯು ಸಂಚಾರ ಎಂಬುದಾಗಿ ಕರೀತಾರೆ. ಆಗ ಎಡಬಲಗಳ ಸೆಳೆತಕ್ಕೆ ಒಳಪಡದೇ ಇರುವಂತೆ ಇಬ್ಬರು ಆ ಕಡೆ ಒಬ್ಬ ಈ ಕಡೆ ಒಬ್ಬ ಇಬ್ಬರು ಎಳೀತಾ ಇದ್ದಾರೆ ಅಂದರೆ ಇಬ್ಬರೂ ತಟಸ್ಥರಾದ ಕಾಲದಲ್ಲಿ ಸಿಕ್ಕೊಂಡಂಥ ಮಧ್ಯಸ್ಥ ತನಗೆ ಬೇಕಾದ ದಿಕ್ಕಲ್ಲಿ ಹೇಗೆ ಸಾಗೋಕ್ಕಾಗುತ್ತೋ ಹಾಗೆ ಈ ಇಡೆಯೂ ಪ್ರಧಾನವಾಗಿ ಕೆಲಸ ಮಾಡ್ತಾ ಇಲ್ಲ, ಪಿಂಗಳಿಯೂ ಪ್ರಧಾನವಾಗಿ ಕೆಲಸ ಮಾಡ್ತಾ ಇಲ್ಲ, ಎರಡೂ ಸಮಬಲವಾಗಿದೆ ಅನ್ನೋ ಸ್ಥಿತಿನಲ್ಲಿ ಮಧ್ಯ ಮಾರ್ಗದಲ್ಲಿ ಸಂಚಾರ ಮಾಡೋಕ್ಕಾಗತ್ತೆ ಅನ್ನೋದು ಯೋಗಶಾಸ್ತ್ರದ ಸಾರ. ಅದನ್ನು ಆ ಮಧ್ಯ ಮಾರ್ಗದ ಸಂಚಾರಕ್ಕೆ ಬಾಗಿಲು ತೆರೆಸ್ಕೊಳ್ಳೋದಕ್ಕೋಸ್ಕರವಾಗಿ ನಾನಾ ತರಹದ ಪ್ರಯತ್ನವನ್ನು ಪ್ರಾಣಾಯಾಮ ರೂಪದಲ್ಲಿ ಮಾಡುವ ವಿಷಯವನ್ನು ಯೋಗಶಾಸ್ತ್ರ ಸಾರ್ತಾ ಇದೆ. ಹಾಗಿರೋದ್ರಿಂದ ಇಲ್ಲಿ ಅಗ್ನಿಹೀನು ಶಬ್ದಕ್ಕೆ ಅಗ್ನಿದೇವತಾಕವಾದ ಒಂದು ಮಾರ್ಗ ಇದೆ. ಯಾವ ಮಾರ್ಗ ಅಂದರೆ ಸುಷುಮ್ನಾ ಮಾರ್ಗ. ಅದು ತೆರೆಯುವಂತಹದ್ದು ಅಂತುಂಟು. ಪ್ರತಿ ಗಂಟೆಗೊಮ್ಮೆ ಒಂದು ಸ್ವಲ್ಪ ಹೊತ್ತು ಆ ಸುಷುಮ್ನಾ ದ್ವಾರ ತೆರೆದಿರುತ್ತೆ. ಆಗ ಏನಾದರೂ ಅಕಸ್ಮಾತು ಒಬ್ಬ ಯೋಗಿ ಈ ದೇಹವನ್ನು ತ್ಯಜಿಸಿ ಪ್ರಯಾಣ ಮಾಡೋಕ್ಕೆ ಹೊರಟ್ರೆ ಆಗ ಆ ಸುಷುಮ್ನಾ ದ್ವಾರದಲ್ಲಿ ಊರ್ಧ್ವಗತಿ ಹೋಗೋಕ್ಕಾಗುತ್ತೆ ಅನ್ನೋದನ್ನು ಜ್ಞಾಪಿಸುತ್ತೆ. ಹಾಗೆ ಜ್ಯೋತಿಹಿ ಅನ್ನೋ ರೀತಿಯಾದಂಥ ಪದ ಸೂರ್ಯರೂಪವಾದ ಜ್ಯೋತಿಯನ್ನು ಜ್ಞಾಪಿಸ್ತಾ ಇದೆ. ಸೂರ್ಯರೂಪವಾದ ಜ್ಯೋತಿ ಬೆಳಗ್ತಾ ಇರುವಂಥ ಒಂದು ಮಾರ್ಗ ಇದೆ. ಯಾವ ಮಾರ್ಗ ಅದು ಅಂದರೆ ಬಲಗಡೆಯಲ್ಲಿರುವಂಥ ಪಿಂಗಳ ಅನ್ನೋ ರೀತಿಯಾದಂಥ ನಾಡಿ ಮಾರ್ಗ. ಪಿಂಗಳಾಯಾಮ್ ರವಿಸ್ಮೃತಃ, ಅಲ್ಲಿ ರವಿ ಬೆಳಗ್ತಾ ಇದ್ದಾನೆ ಅಂತ. ಆ ಬಲಗಡೆ ನಾಡಿ ಆಡ್ತಾ ಇರುವಾಗ ಒಂದು ವೇಳೆ ಯೋಗಿಯಾದವನು ಅಂದರೆ ಯೋಗೋಪಾಸಕನು ಅಂತ ಅರ್ಥ. ಪರಮಯೋಗಿಗೆ ಈ ಯಾವ ಕಾಲದ ಚೌಕಟ್ಟು ಇಲ್ಲ, ಎಲ್ಲವನ್ನೂ ದಾಟಿದವನವನು. ಯಾವ ಕ್ಷಣಕ್ಕೆ ಬೇಕಾದರೂ ಅವನು ಊರ್ಧ್ವಗತಿಯಲ್ಲಿ ಸಾಗೋದಕ್ಕಾಗತ್ತೆ. ಈ ಪಿಂಡಾಂಡದಲ್ಲಿ ಬೇಕಾದ ಕಾಲಧರ್ಮವನ್ನು ತಾನೇ ಯೋಜಿಸ್ಕೊಂಡು ಸಾಗೋಕ್ಕಾಗತ್ತೆ, ಅವನ ಕಥೆ ಅಲ್ಲ. ಆದರೆ ಯೋಗೋಪಾಸಕರಾಗಿ ಕಾಲಧರ್ಮವನ್ನು ಅನುಸರಿಸಿ ಆ ಊರ್ಧ್ವ ತತ್ವದ ಕಡೆಗೆ ಸಾಗಬೇಕು ಅನ್ನೋ ಸನ್ನಿವೇಶ ಇದ್ದಾಗ ಬಲಗಡೆಯಲ್ಲಿ ಉಸಿರಾಟ ನಡೀತಾ ಇದ್ದರೆ ಅದು ಸೂರ್ಯ ಮಾರ್ಗ ತೆಗೆದಿದೆ ಎಂಬುದಾಗಿ ಕರೆಯುತ್ತೆ. ಅವರು ಆ ಸೂರ್ಯನ ಯಾವುದೋ ಒಂದು ಉನ್ನತ ಸ್ಥಾನಕ್ಕೆ ಏರಿ ಅಲ್ಲಿಂದ ಮುಂದಕ್ಕೆ ಪರತತ್ವದ ಕಡೆಗೆ ಸಾಗ್ತಾರೆ ಅಂತ ಅರ್ಥ. ಇದನ್ನೇ ಇನ್ನೊಂದು ಕಡೆಯಲ್ಲಿ ದ್ವಾವಿಮೌ ಪುರುಷೌ ಲೋಕೆ ಸೂರ್ಯಮಂಡಲ ಭೇದಿನೌ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇ ಚ ಅಭಿಮುಖೋ ಹತಃ ಎಂಬುದಾಗಿ ವರ್ಣಿಸಿರುವುದುಂಟು. ದ್ವಾವಿಮೌ ಪುರುಷೌ ಲೋಕೆ, ಈ ಲೋಕದಲ್ಲಿ ಇಬ್ಬರು ಈ ಪುರುಷರು ಸೂರ್ಯಮಂಡಲ ಭೇದಿನವು, ಸೂರ್ಯಮಂಡಲವನ್ನು ಭೇದಿಸ್ತಾರೆ ಅಂತ. ಅಂದರೆ ಎಲ್ಲೋ ಉನ್ನತವಾದ ಸ್ಥಾನದಲ್ಲಿ ಸೂರ್ಯ ಎಂಬ ಒಂದು ದೇವತೆ ಬೆಳಗ್ತಾ ಇದ್ದಾನೆ. ಅದನ್ನು ಭೇದಿಸ್ಕೊಂಡು ಒಳಗಡೆ ಹೋಗಿದ್ರೆ ಇನ್ನೂ ತುಟ್ಟ ತುದಿಯಲ್ಲಿ ಇನ್ನೂ ಒಂದು ಲೋಕ ಇದೆ ಅನ್ನುವ ತತ್ವವನ್ನು ಹೇಳ್ತಾ ಇದ್ದಾರೆ. ಯಾರಿಬ್ಬರು ಪುರುಷರು ಆ ಸೂರ್ಯಮಂಡಲವನ್ನು ಭೇದಿಸ್ಕೊಂಡು ಹೋಗ್ತಾರೆ ಅಂತ ಕೇಳಿದರೆ ಪರಿವ್ರಾಟ್, ಒಬ್ಬ ಸನ್ಯಾಸಿ, ಯೋಗಯುಕ್ತನಾಗಿರುವಂಥ ಪರಿವ್ರಾಟ್, ಯೋಗಯುಕ್ತ ಪರಿವ್ರಾಟ್, ಯೋಗ ಮಾರ್ಗದಲ್ಲಿ ನೆಲೆ ನಿಂತಿರುವಂತಹ ಪರಿವ್ರಾಟ್ ಸನ್ಯಾಸಿ. ರಣೇಚ ಅಭಿಮುಖೋ ಹತಃ, ಯುದ್ಧರಂಗದಲ್ಲಿ ಧರ್ಮ ವಿಜಯಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಅಲ್ಲಿ ಹತನಾಗುವಂತಹ ಮಹಾಶೂರ ವೀರ. ಆ ಶೂರತ್ವ ಕೆಲಸ ಮಾಡ್ತಾ ಇರೋದು ಬಲಗಡೆ ಹೊಳ್ಳೆಯಲ್ಲಿ ಉಸಿರಾಟ ನಡೀತಾ ಇರುವಾಗಲೇ ನಿರಂತರವಾಗಿ ಅದು ಕೆಲಸ ಮಾಡ್ತಾ ಇರುತ್ತೆ. ಆಗ ಅವನು ದೇಹತ್ಯಾಗ ಮಾಡ್ತಾನಲ್ಲ, ಆಗ ಅವನ ಮನಸ್ಸು ಪ್ರಾಣ ಎಲ್ಲ ಆ ಸೂರ್ಯನಾಡಿಯಲ್ಲೇ ಹೋಗ್ತಾ ಇರುತ್ತೆ. ಅದು ಹಾಗೆ ಹೊರಟಾಗ ಆ ತ್ಯಾಗ ಅವನನ್ನು ಸೂರ್ಯಮಂಡಲವನ್ನು ಭೇದಿಸಿ ಉತ್ತಮವಾದಂಥ ಒಂದು ಲೋಕದ ಕಡೆಗೆ ಕರ್ಕೊಂಡು ಹೋಗುತ್ತೆ ಎಂಬುದಾಗಿ ವರ್ಣಿಸಿರುವಂಥದ್ದುಂಟು. ಹೀಗಿರೋದ್ರಿಂದ ಅಗ್ನಿ ಜ್ಯೋತಿ ಅನ್ನೋದಕ್ಕೆ ಅಗ್ನಿದೇವತಾಕವಾದ ಸುಷುಮ್ನಾ ನಾಡಿಯು ಆಡುತ್ತಿರುವಾಗ, ಜ್ಯೋತಿ ಸೂರ್ಯದೇವತೆಯ ದೇವತಾಕವಾದ ಪಿಂಗಳ ನಾಡಿಯು ಆಡುತ್ತಿರುವಾಗ ಯೋಗೋಪಾಸಕನು ದೇಹವನ್ನು ತ್ಯಜಿಸುವುದಾದರೆ
ಅವನಿಗೆ ಅನುಕೂಲ ಮಾರುತ ಬೀಸಿ ಬರ್ತಾ ಇದೆ, ಅವನು ಊರ್ಧ್ವಲೋಕದ ಕಡೆಗೆ ಸಾಗ್ತಾನೆ. ಅದೇ ರೀತಿಯಲ್ಲಿ ಅಹಹ ಹಗಲು ವೇಳೆಯಲ್ಲಿ ದೇಹತ್ಯಾಗ ಮಾಡಿದ್ರೆ, ಶುಕ್ಲ ಪಕ್ಷದಲ್ಲಿ ದೇಹತ್ಯಾಗ ಮಾಡಿದ್ರೆ, ಉತ್ತರಾಯಣದಲ್ಲಿ ದೇಹತ್ಯಾಗ ಮಾಡಿದ್ರೆ ಕಾಲಧರ್ಮವು ಅನುಕೂಲವಾಗಿದೆ ಅತ್ತ ಸಾಗುವುದಕ್ಕೆ ಎಂಬುದನ್ನು ಜ್ಞಾಪಿಸುತ್ತೆ. ಆದರೆ ಅವನು ಯೋಗೋಪಾಸಕನಾಗಿರಬೇಕು. ಇಲ್ಲಿ ಹೋದ್ರದ್ದು ಆಗಲ್ಲ. ಉತ್ತರಾಯಣದಲ್ಲಿ ಕೋಟಿ ಜೀವಿಗಳು ದೇಹತ್ಯಾಗ ಮಾಡುತ್ತವೆ. ಹಗಲು ಎಷ್ಟು ಕೋಟಿ ಜೀವಿಗಳು ದೇಹತ್ಯಾಗ ಮಾಡೋಲ್ಲ? ಶುಕ್ಲ ಪಕ್ಷದಲ್ಲಿ ಎಷ್ಟು ಕೋಟಿ ಜೀವಿಗಳು ದೇಹತ್ಯಾಗ ಮಾಡೋಲ್ಲ? ಇದನ್ನೆಲ್ಲ ಗಮನಿಸಿದರೆ ಅವರೆಲ್ಲ ಊರ್ಧ್ವಲೋಕವನ್ನು ತಲುಪಿದ್ರು ಅಂತ ಅರ್ಥವೇ ಅಂತ ಕೇಳಿದ್ರೆ, ಒಂದು ಹೆಜ್ಜೆ ಉತ್ತಮ ಲೋಕಕ್ಕೆ ಹೋಗ್ತಾ ಇದ್ದಾರೆ, ಉತ್ತಮವಾದ ಜನ್ಮವನ್ನೇ ಎತ್ತೋದಕ್ಕೆ ಅವಕಾಶ ಆಗ್ತಾ ಇದೆ ಅನ್ನುವ ಸೂಚನೆ ಅನ್ನೋದು ಕೊಡ್ತಾ ಇದೆ ಅನ್ನೋ ರೀತಿಯಲ್ಲಿ ತಗೋಬೇಕಾಗತ್ತೆ. ಆದರೆ ಯಾರೋ ಒಬ್ಬ ಮಹಾಯೋಗಿ, ಯೋಗ ಸಾಧಕ ತನ್ನ ಇಹ ಜನ್ಮದ ಕರ್ಮಗಳು ಮುಗಿತಾ ಬಂತು ಅಂತ ಗೊತ್ತಾಗಿದೆ ಅವನಿಗೆ. ದೇಹವನ್ನು ಸಂಕಲ್ಪಪೂರ್ವಕವಾಗಿ ತ್ಯಜಿಸ್ತೀನಿ ಅಂತ ಹೊರಡ್ತಾ ಇದ್ದಾನೆ. ಹಾಗೆ ಹೊರಡುವಾಗ ಕಾಲಧರ್ಮವನ್ನು ಅನುಸರಿಸಿ ದೇಹತ್ಯಾಗವನ್ನು ಮಾಡೋದಾದರೆ ಆಗ ಅಗ್ನಿ, ಜ್ಯೋತಿ, ಆಹಾ, ಶುಕ್ಲ, ಷಣ್ಮಾಸ, ಉತ್ತರಾಯಣಂ ಇವಿಷ್ಟನ್ನು ಅನುಸರಿಸಿ ದೇಹತ್ಯಾಗ ಮಾಡಿದ್ರೆ ಅನುಕೂಲ ಮಾರುತವೇ ಅತ್ತ ಕರ್ಕೊಂಡು ಹೊರಟೋಗುತ್ತೇವೆ. ಅನಾಯಾಸವಾಗಿ ತುದಿಯನ್ನು ತಲುಪ್ತಾನೆ. ತತ್ರ ಪ್ರಯಾಸ ಗಚ್ಚಂತಿ ಬ್ರಹ್ಮವಿದೋ ಜನಾಃ. ಅಲ್ಲಿಗೆ ಹೋಗುವಂಥ ಜನಗಳು ಬ್ರಹ್ಮವಿದ, ಬ್ರಹ್ಮವನ್ನು ಅರಿತವರು. ಅಂದರೆ ಬದುಕಿರುವಾಗ ಬ್ರಹ್ಮವನ್ನು ಕಂಡರು, ಅದು ಜೀವನ್ಮುಕ್ತಿ, ಕರ್ಮಗಳೆಲ್ಲ ಮುಗಿದಿದೆ, ಮುಂದಿನ ಕ್ಷಣಕ್ಕೆ ನಾನು ಅಲ್ಲೇ ಹೋಗಿ ಲಯ ಆಗಬೇಕು ಅನ್ನುವ ಮನಸ್ಸಿದ್ದು ಆ ಕಡೆಗೆ ಪ್ರಯಾಣ ಮಾಡಿದ್ರೆ ಅದು ವಿದೇಹ ಮುಕ್ತಿ. ಅವರು ಎಲ್ಲಿ ಹೋಗ್ತಾರೆ ಅಂದರೆ ಬ್ರಹ್ಮ ಗಚ್ಚಂತಿ, ಎಲ್ಲೆಲ್ಲೂ ತುಂಬಿ ಬೆಳಗ್ತಾ ಇರುವಂತಹ ಯಾವ ಪರಬ್ರಹ್ಮವಿದೆಯೋ, ಸಚ್ಚಿದಾನಂದ ರೂಪವಾದ ತತ್ವ ಇದೆಯೋ ಆ ಕಡೆಗೆ ಹೊರಟು ಹೋಗ್ತಾರೆ ಎಂಬುದಾಗಿ ಆ ಮಾತಿಗೆ ಅರ್ಥ. ಆಚಾರ್ಯ ಶಂಕರರು ಈ ಶ್ಲೋಕದ ಭಾಷ್ಯದಲ್ಲಿ ಒಂದು ಮಾತನಾಡ್ತಾರೆ. ನಹಿ ಸದ್ಯೋ ಮುಕ್ತಿಭಾಜಾಂ ಸಮ್ಯಕ್ ದರ್ಶನ ನಿಷ್ಠಾನಾಂ ಗತಿ ಅಗತಿ ವಾ ಕ್ವಚಿದಸ್ತಿ. ಸದ್ಯೋ ಮುಕ್ತಿಭಾಜಾಂ, ಮುಕ್ತಿಯಲ್ಲೇ ನೆಲೆಸಿರುವಂಥವರು ಜೀವನ್ಮುಕ್ತರು. ಸಮ್ಯಕ್ ದರ್ಶನ ನಿಷ್ಠಾನಾಂ, ಸಮ್ಯಕ್ ದರ್ಶನ ಅಂದರೆ ಆ ಪರಮಾತ್ಮ ಪರಂಜ್ಯೋತಿಯನ್ನು ಪೂರ್ಣವಾಗಿ ಅಸಂದಿಗ್ಧವಾಗಿ ದರ್ಶನ ಮಾಡ್ತಾ ಇದ್ದಾರೋ, ಅದರಲ್ಲಿ ನೆಲೆ ನಿಂತಿದ್ದಾರೋ ಅಂಥವರಿಗೆ ಗತಿ ಅಗತಿ ವಾ ನ ಕ್ವಚಿದಸ್ತಿ. ಗತಿಯೂ ಇಲ್ಲ, ಅಗತಿಯೂ ಇಲ್ಲ. ಅವ್ರು ಈ ಮಾರ್ಗದಲ್ಲಿ ಹೋಗೋದು ಇಲ್ಲ, ಆ ಮಾರ್ಗದಲ್ಲಿ ಹೋಗೋದು ಇಲ್ಲ. ಆ ಗತಿ ಅನ್ನೋದಕ್ಕೆ ವಿಷಯವೇ ಇಲ್ಲ, ಅಲ್ಲೇ ನೆಲೆಸ್ಬಿಟ್ಯಾರೆ. ದೂರದಲ್ಲಿದ್ದರಲ್ಲಿ ಹೋಗಬೇಕು, ಅದೇ ಜಾಗವನ್ನೇ ತಲುಪಿ ಸದಾ ಅದರಲ್ಲೇ ರಮಿಸ್ತಾ ಇರೋದು. ಅದರಲ್ಲಿ ಹೋಗೋದು ಎಲ್ಲಿಗೆ? ನತಸ್ಯ ಪ್ರಾಣಾಃ ಉತ್ಕ್ರಾಮಂತಿ ಇತಿ ಶ್ರುತಿಯೂ ಸಹ ಅಂತಹ ಪರಮಯೋಗಿಗೆ ಪ್ರಾಣಗಳು ಉತ್ಕ್ರಮಣವನ್ನು ಹೊಂದಲ್ಲ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಆ ಪ್ರಾಣಗಳೆಲ್ಲ ಆ ಒಳಗಡೆ ಇರೋ ತತ್ವದಲ್ಲಿ ಲಯವನ್ನು ಹೊಂದ್ಬಿಡುತ್ತವೆ. ಅದರಿಂದ ಅದಕ್ಕೆ ಉತ್ಕ್ರಮಣ ಎಂಬುದು ಇಲ್ಲ. ಬ್ರಹ್ಮ ಸಂಲೀನ ಪ್ರಾಣಾಃ ಬ್ರಹ್ಮಮಯ ಬ್ರಹ್ಮಭೂತ ಏವ. ಬ್ರಹ್ಮದಲ್ಲಿ ಸಂಲೀನ ಪ್ರಾಣಗಳೆಲ್ಲ ಹೋಗಿ ಲಯವಾಗೋದ್ರಿಂದ ಅವರು ಬ್ರಹ್ಮಮಯರು, ಬ್ರಹ್ಮಸ್ವರೂಪರು, ಪೂರ್ಣ ಬ್ರಹ್ಮವೇ ಅವರು. ಬ್ರಹ್ಮಭೂತ, ಅವರು ಬ್ರಹ್ಮವೇ ಎಂಬುದಾಗಿ ಮಾತು ಹೇಳ್ತಾ ಇದೆ. ಅದರಿಂದ ಈ ಕಾಲದ ಚೌಕಟ್ಟಿಗೆ ಒಳಪಟ್ಟು ಕಾಲವನ್ನು ಅನುಸರಿಸಿ ಮೋಕ್ಷ ಮಾರ್ಗವನ್ನು ಹಿಡಿದು ಹೋಗುವವರೂ ಇದ್ದಾರೆ. ಒಂದು ಕಾಲಾತೀತವಾದ ಸ್ಥಿತಿಯನ್ನು ಜೀವನದಲ್ಲಿ ಅನುಭವಿಸ್ತಾ ಹೊರಗಡೆ ಕಾಲಧರ್ಮ ಹೇಗಾದರೂ ಇರಲಿ, ಆದರೆ ನನ್ನೊಳಗಡೆಗೆ ಆ ಭಗವಂತ ಬೆಳಗ್ತಾ ಇದ್ದಾನೆ, ಕಾಲಾತೀತವಾದ ತತ್ವ ಬೆಳಗ್ತಾ ಇದೆ, ಅದರಲ್ಲಿ ನಾನು ಒಂದಾಗಿದ್ದೀನಿ ಅನ್ನೋ ಸ್ಥಿತಿ ಬಂದಾಗ ಹೊರಗಡೆಯ ಕಾಲದ ಲೆಕ್ಕಾಚಾರದ ಯಾವ ವ್ಯವಸ್ಥೆಗೂ ಒಳಪಡದೇನೆ ಬ್ರಹ್ಮತತ್ವವನ್ನು ಪಡೆಯೋಕ್ಕಾಗುತ್ತೆ ಅನ್ನೋ ವಿಷಯವನ್ನು ಆಚಾರ್ಯರ ಮಾತು ಜ್ಞಾಪಿಸ್ತಾ ಇದೆ. ಆದರೆ ಮಹಾಭಾರತದಲ್ಲಿ ಭೀಷ್ಮರು ದಕ್ಷಿಣಾಯನದಲ್ಲಿ ಶರಶೈಯಲ್ಲಿ ಮಲಗಿ ಉತ್ತರಾಯಣ ಬರೋವರೆಗೂ ಕಾದರು ಎಂಬುದಾಗಿ ಕೇಳ್ತೇವೆ. ಅಂದರೆ
ಉತ್ತರಾಯಣ ಬರೋದ್ರೊಳಗಡೆಗೆ ದಕ್ಷಿಣಾಯನದಲ್ಲೇ ದೇಹತ್ಯಾಗ ಮಾಡಿದರೆ ಅವರೇನಾದರೂ ಮತ್ತೆ ಜನ್ಮ ಎತ್ತಿ ಬರಬೇಕಾಗಿರ್ತಿತ್ತೆ ಅಂತ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಅವರಿಗೊಂದು ವರ ಇದೆ, ಇಚ್ಛಾಮರಣ. ಇಷ್ಟಪಟ್ಟು ಎಷ್ಟು ಕಾಲದವರೆಗೂ ಬೇಕಾದ್ರೂ ಬದುಕಿರ್ಬೋದು, ತಾನೇ ದೇಹತ್ಯಾಗ ಮಾಡಬೇಕು ಅಂತ ಸಂಕಲ್ಪಿಸಿದರೆ ದೇಹತ್ಯಾಗ ಮಾಡ್ಬೋದು, ಇಲ್ಲವರೆ ಮೃತ್ಯುವೇ ಇಲ್ಲ. ಆ ಥರದ ಒಂದು ವಿಶಿಷ್ಟವಾದ ವರ ಇದೆ, ಇಚ್ಛಾಮರಣ ಎಂಬುದಾಗಿ. ಹಾಗಿರುವಾಗ ಲೋಕಕ್ಕೊಂದು ಆದರ್ಶವನ್ನು ಕೊಡುವ ಉದ್ದೇಶದಿಂದ ಅವರು ಉತ್ತರಾಯಣ ಬರುವವರೆಗೆ ಕಾದರು ಎಂಬ ವಿಷಯ ಇದೆ. ಅವರು ಮಹಾಜ್ಞಾನಿಗಳು. ಯಾವಾಗ ಬೇಕಾದರೂ ಆ ಪರಮಪದವನ್ನು ಹೋಗಿ ಮುಟ್ಟೋದಕ್ಕೆ ತಲುಪೋದಕ್ಕೆ ಸಾಧ್ಯ ಆಗ್ತಾಯಿತ್ತು. ಸಿದ್ಧಹಸ್ತರು, ಬ್ರಹ್ಮಮಯರು. ಹಾಗಿದ್ದರೂ ಸಹ ಲೋಕದಲ್ಲಿ ದೇಹತ್ಯಾಗ ಮಾಡಬೇಕು ಅಂತ ಹೊರಟಾಗ ಕಾಲಧರ್ಮವನ್ನು ಅರಿತು ದೇಹತ್ಯಾಗ ಮಾಡೋದಕ್ಕೆ ಬೇಕಾಗುವಂಥ ಒಂದು ವ್ಯವಸ್ಥೆ ಉಳಿಬೇಕು. ಕಾಲದ ಧರ್ಮ ಏನದು ಅನ್ನೋ ಬಗ್ಗೆ ಒಂದು ತಿಳುವಳಿಕೆ ಉಳಿಬೇಕು. ಈ ಆದರ್ಶವನ್ನು ಲೋಕದಲ್ಲಿ ಪ್ರತಿಷ್ಠಾಪನೆ ಮಾಡುವಂತಹ ಸಂಕಲ್ಪದಿಂದ ಉತ್ತರಾಯಣದವರೆಗೆ ಕಾದು ಅನಂತರದಲ್ಲಿ ದೇಹತ್ಯಾಗ ಮಾಡಿದ್ರು ಎಂಬುದಾಗಿ ಆ ವಿಷಯವನ್ನು ಸ್ವೀಕರಿಸಿದರೆ ಅದರ ಗಾಂಭೀರ್ಯ ಚೆನ್ನಾಗಿರುತ್ತೆ ಅಂತ ನಮ್ಮ ಮನಸ್ಸಿಗೆ ಬಂದದ್ದನ್ನು ಸಹೃದಯತೆಯಿಂದ ಎಲ್ಲರ ಜೊತೆಗೆ ಜ್ಞಾಪಿಸ್ಕೋತಾ ಇದ್ದೀನಿ. ಮುಂದಿನ ಮಾತು 25ನೇ ಶ್ಲೋಕ. ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಯಾವ ಯೋಗೋಪಾಸಕನೋ ಈಗ ಹಿಂದೆ ಹೇಳಿದ ಕಾಲವಲ್ಲದ ಇನ್ನೊಂದು ಕಾಲದಲ್ಲಿ ದೇಹತ್ಯಾಗವನ್ನು ಮಾಡಿದ್ರೆ ಆ ಕಾಲಧರ್ಮದ ಕಾರಣದಿಂದಾಗಿ ತಾನು ಯಾವುದೋ ಒಂದು ಸ್ಥಿತಿವರೆಗೆ ತಲುಪಿ ಮತ್ತೆ ಹಿಂತಿರುಗಿ ಬಂದು ಜನ್ಮವೆತ್ತುತ್ತಾನೋ ಆ ವಿಷಯವನ್ನು ಹೀಗೆ ಅಂತ ತಗೋಬೇಕು ಎಂಬ ನೇರದಲ್ಲಿ ಹೇಳ್ತಾ ಇರುವಂಥ ಮಾತು. ಧೂಮಃ, ಧೂಮ ಅನ್ನೋದಕ್ಕೆ ಹೊಗೆ ಅಂತ ಅರ್ಥ. ಅಂದರೆ ಇಲ್ಲಿ ಧೂಮರೂಪವಾದಂಥ ಯಾವುದೋ ಒಂದು ದೇವತೆಯ ಆಧಿಪತ್ಯಕ್ಕೆ ಒಳಪಟ್ಟಿರುವಂಥ ಒಂದು ಮಾರ್ಗ ಇದೆ, ಒಂದು ಕಾಲ ಇದೆ. ಆ ಕಾಲ ಅಂತ ತಗೋಬೇಕು. ರಾತ್ರಿ, ರಾತ್ರಿ ವೇಳೆ, ತಥಾ ಮತ್ತು ಕೃಷ್ಣ ಪಕ್ಷ, ಷಣ್ಮಾಸ ದಕ್ಷಿಣಾಯನಂ, ದಕ್ಷಿಣಾಯನವೆಂಬ 6 ತಿಂಗಳ ಕಾಲ. ತತ್ರ ಆ ಕಾಲದಲ್ಲಿ ಯೋಗಿಯಾದವನು ಚಾಂದ್ರಮಸಂ ಜ್ಯೋತಿ ಪ್ರಾಪ್ಯ, ಚಂದ್ರಮ ಎಂಬ ಹೆಸರಿನ ಒಂದು ಜ್ಯೋತಿಯನ್ನು, ಬೆಳಕನ್ನು ಹೋಗಿ ತಲುಪಿ ನಿವರ್ತತೆ, ಮತ್ತೆ ಜನ್ಮ ಎತ್ತೋದಕ್ಕೆ ಭೂಮಿಗೆ ಇಳಿದು ಬಂದುಬಿಡ್ತಾನೆ ಅಂತ ಹೇಳ್ತಾ ಇದ್ದರು. ಕಾಲವು ಆ ಕಡೆಗೆ ತಳ್ಳುತ್ತೆ ಅನ್ನೋದು ಒಂದು ವಿಷಯ ಇದ್ದ ಹಾಗೆ, ಕಾಲವು ಜೀವು ಎತ್ತ ಸಾಗುತ್ತದೆ ಎಂಬುದನ್ನು ಜ್ಞಾಪಿಸುತ್ತದೆ ಎಂಬ ವಿಷಯವೂ ಇದೆ. ಇಂತಹ ಕಾಲದಲ್ಲಿ ದೇಹತ್ಯಾಗ ಮಾಡ್ತಾ ಇದ್ದಾರಲ್ಲ, ಹಾಗಿರೋದ್ರಿಂದ ಇವರು ಮತ್ತೊಮ್ಮೆ ಜನ್ಮ ಎತ್ತಿಯೇ ಎತ್ತುತ್ತಾರೆ ಅಂತ ಹೇಳೋಕೆ ಬರುತ್ತೆ. ಹೇಗೆ ಅಂತ ಕೇಳಿದ್ರೆ, ಕಾಲದ ನಡೆ ಇದು ಸಾಮಾನ್ಯ ಜನಗಳ ಒಂದು ವಿಚಾರ, ಮಹಾಯೋಗಿಗಳ ವಿಚಾರ ಭಿನ್ನ. ಧೂಮವೆಂಬ ದೇವತೆಯು ತನ್ನ ಆಧಿಪತ್ಯವನ್ನು ಇಟ್ಕೊಂಡಿರುವಂತಹ ಒಂದು ಕಾಲ ಇದೆ, ಒಂದು ಮಾರ್ಗ ಇದೆ. ಆ ಕಾಲದಲ್ಲಿ ಹಾಗಂದ್ರೆ ಏನು ಅನ್ನೋದನ್ನು ಮತ್ತೆ ಗಮನಿಸ್ಕೊಳ್ಳೋಣ. ರಾತ್ರಿಯ ವೇಳೆಯಲ್ಲಿ ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನಂ ಷಣ್ಮಾಸ, ದಕ್ಷಿಣಾಯನದ 6 ತಿಂಗಳಲ್ಲಿ ಯಾರು ದೇಹತ್ಯಾಗ ಮಾಡ್ತಾರೋ ಅವರು ಚಾಂದ್ರಮಸ ಜ್ಯೋತಿಯನ್ನು ದರ್ಶನ ಮಾಡಿ ಮತ್ತೆ ಪುನರ್ಜನ್ಮವನ್ನು ಪಡೀತಾರೆ, ಭೂಮಿಗೆ ಇಳಿದು ಬರ್ತಾರೆ ಅಂತ ಜ್ಞಾಪಿಸ್ತಾ ಇದ್ದಾರೆ. ಇಲ್ಲಿ ಹೇಗೆ ರಾತ್ರಿ ಅನ್ನೋದು ಒಂದು ಕಾಲವನ್ನು ಹೇಳ್ತಾ ಇದೆಯೋ, ಕೃಷ್ಣ ಪಕ್ಷ ಎಂಬುದು ಒಂದು ಕಾಲವನ್ನು ಹೇಳ್ತಾ ಇದೆಯೋ, ದಕ್ಷಿಣಾಯನ ಎಂಬುದು ಒಂದು ಕಾಲವನ್ನು ಹೇಳ್ತಾ ಇದೆಯೋ, ಹಾಗೆ ಧೂಮಃ ಅನ್ನೋದು ಸಹ ಒಂದು ಕಾಲವನ್ನು ಹೇಳ್ತಾ ಇದೆ ಅಂತ ತಗೋಬೇಕು. ಧೂಮಃ ಅಂದರೆ ಯಾವ ಕಾಲ ಅಂತ ಕೇಳಿದರೆ, ಈ ಹಿಂದಿನ ಶ್ಲೋಕವನ್ನು ವಿವರಿಸುವಾಗ ನೆನಪಿಸ್ಕೊಂಡ್ವಿ. ಬಲಗಡೆಗೆ ಸೂರ್ಯನಾಡಿ ಕೆಲಸ ಮಾಡ್ತಾ ಇದೆ ಅಂತ, ಎಡಗಡೆಗೆ ಚಂದ್ರನಾಡಿ ಕೆಲಸ ಮಾಡ್ತಾ ಇದೆ ಎಂಬುದಾಗಿ.
ಈ ಎಡಗಡೆಗೆ ಕೆಲಸ ಮಾಡ್ತಾ ಇರುವಂತಹ ಚಂದ್ರನಾಡಿಗೆ ಇಡಾ ಎಂಬುದಾಗಿ ಕರೀತಾರೆ. ಇಡಾಯಾಮ್ ಚಂದ್ರಮಾ ಜ್ಞೇಯ, ಚಂದ್ರ ಎಂಬ ಶಕ್ತಿ ಕೆಲಸ ಮಾಡ್ತಾ ಇರುವಂತಹ ಮಾರ್ಗ ಅದು. ಅದರ ಮೇಲೆ ಅಧಿಪತಿ ಚಂದ್ರ. ಅಂತಹ ಇಡಾ ನಾಡಿಯಲ್ಲಿ ಉಸಿರಾಟ ನಡೀತಾ ಇರುವಾಗ, ಹಿಂದಿನ ಶ್ಲೋಕದ ವಿವರಣೆ ಕೊಡುವಾಗ ನೆನಪಿಸ್ಕೊಂಡೆ, 1 ಗಂಟೆಗಳ ಕಾಲ ಸಾಮಾನ್ಯವಾಗಿ ಎಡಗಡೆಯಲ್ಲಿ ಉಸಿರಾಟ, ಆಮೇಲೆ ಇನ್ನೊಂದು ಗಂಟೆ ಬಲಗಡೆಯಲ್ಲಿ ಉಸಿರಾಟ, ಪುನಃ ಎಡಗಡೆಯಲ್ಲಿ ಉಸಿರಾಟ, ಹೀಗೆ ನಿರಂತರವಾಗಿ ಆವರ್ತನ ನಡೀತಾ ಇದೆ ಉಸಿರಾಟದಲ್ಲಿ. ದೇಹತ್ಯಾಗ ಮಾಡುವಾಗಲೂ ಈ ಥರದ್ದು ಯಾವುದೋ ಒಂದು ಇದೆ. ಅದರಲ್ಲಿ ಪ್ರಧಾನವಾಗಿ ಇಡಾದಲ್ಲಿ ಉಸಿರಾಟ ನಡೀತಾ ಇರುವಾಗ ಒಬ್ಬ ಯೋಗೋಪಾಸಕನು ದೇಹತ್ಯಾಗವನ್ನು ಮಾಡ್ತಾನೆ ಅಂತಂದರೆ ಅವನು ಚಂದ್ರನಾಡಿಯಲ್ಲಿ ದೇಹತ್ಯಾಗ ಮಾಡ್ದ ಅಂತ ಅರ್ಥ. ಚಂದ್ರನಾಡಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಅದರ ಪರಿಣಾಮವಾಗಿ ಎಷ್ಟೋ ದೂರ ಸಾಗಿದಾಗ ಒಂದು ಅದ್ಭುತವಾದಂಥ ಚಂದ್ರನ ಸಾನ್ನಿಧ್ಯವನ್ನು ಅನುಭವಿಸ್ತಾನೆ. ಚಂದ್ರ ಪ್ರವೃತ್ತಿ ಮಾರ್ಗವನ್ನು ಹಾಕಿಕೊಡ್ತಾ ಇರುವಂಥ ದೇವತೆ. ಹಾಗಿರೋದ್ರಿಂದ ಅವನ ಸಾನ್ನಿಧ್ಯಕ್ಕೆ ಹೋದವರು ಮತ್ತೆ ಪ್ರವೃತ್ತಿ ಮಾರ್ಗದಲ್ಲಿ ಇಳಿದು ಬರಬೇಕಾಗತ್ತೆ, ಅಂದರೆ ಮತ್ತೊಮ್ಮೆ ಹುಟ್ಟನ್ನು ಪಡೆಯಬೇಕಾಗತ್ತೆ. ಇದನ್ನೇ ಒಂದು ಸಾಹಿತ್ಯ ಹೀಗೆ ವ್ಯಕ್ತಪಡಿಸ್ತಾ ಇದೆ. ಎಂತೂ ಇಡಾ ಎಂಬುದರ ಬಗ್ಗೆ ಹೇಳ್ತಾ ಇರೋ ಮಾತು, ಸಕಾಮ ಕರ್ಮ ಅನುಷ್ಠಾಯಿ ಜೀವಿನಾಂ. ಸಕಾಮ ಕರ್ಮಗಳನ್ನು ಅನುಷ್ಠಾನ ಮಾಡ್ತಾ ಇರೋ ಜೀವಿಗಳು. ನಿಷ್ಕಾಮ ಕರ್ಮ, ಸಕಾಮ ಕರ್ಮ 2 ತರಹ ಇದೆ. ನನಗೆ ಯಾವ ಕಾಮನೆಯೂ ಇಲ್ಲಪ್ಪ, ನನ್ನ ಕರ್ತವ್ಯವಾಗಿ ಕರ್ಮವನ್ನು ಮಾಡ್ತಾಯಿದ್ದೀನಿ, ನನಗೆ ಇದರಿಂದ ಪುಣ್ಯವೂ ಬೇಡ ಪಾಪವೂ ಬೇಡ, ಅವೆರಡೂ ಇಲ್ಲದೆ ಇರುವಂತಹ ಮಧ್ಯ ಮಾರ್ಗವನ್ನು ನನಗೆ ಅನುಗ್ರಹಿಸುವಂಥ ಆ ಮನಸ್ಸಿಂದ ಕರ್ಮವನ್ನು ಆಚರಣೆ ಮಾಡುವಂಥದ್ದಿದೆ. ಅದು ಕರ್ಮಯೋಗ ರೂಪವಾದದ್ದು. ಫಲದ ನಿರೀಕ್ಷೆ ಇಲ್ಲದೆ ಮಾಡುವಂಥ ಕರ್ಮ ಅದು. ಹಾಗಲ್ಲದೆ ಫಲದ ನಿರೀಕ್ಷೆಯಿಂದ ಕರ್ಮ ಮಾಡುವಂಥದ್ದುಂಟು. ನನಗೆ ಈ ಲಾಭ ಬೇಕು, ಈ ಲಾಭ ಬೇಕು, ಇದಾಗಬೇಕು ಅನ್ನೋ ನಿರೀಕ್ಷೆಯಿಂದ ಕರ್ಮ ಮಾಡುವಂಥದ್ದುಂಟು. ಹಾಗೆ ಯಾರು ಕರ್ಮ ಮಾಡ್ತಾರೋ ಅಂಥ ಜೀವಿಗಳಿಗೆ ಸಂಬಂಧಪಟ್ಟಂತೆ ಪುನರಾವರ್ತಿ ಕಾರಣಿ, ಹಿಂತಿರುಗಿ ಬರೋದಕ್ಕೆ ಕಾರಣವಾಗುವಂತಹ ಧೂಮ ಮಾರ್ಗ ಪಿತೃಯಾನ ರೂಪಿಣಿ. ಧೂಮ ಮಾರ್ಗ ಅಂತ ಒಂದಿದೆ, ಅದಕ್ಕೆ ಪಿತೃಯಾನ ಎಂಬುದಾಗಿಯೂ ಕರೀತಾರೆ. ಅಂಥ ರೂಪವಾದದ್ದಾಗಿದೆ ಇಡಾ ಎಂಬುದಾಗಿ ಕರೀತಾರೆ. ಅದಕ್ಕೆ ಧೂಮ ಮಾರ್ಗ ಎಂಬುದಾಗಿ ಕರೆದಿದ್ದಾರೆ. ಅರ್ಚಿರಾದಿ ಮಾರ್ಗ, ಧೂಮಾದಿ ಮಾರ್ಗ ಈ ಶಬ್ದಗಳನ್ನು ಬಳಸೋದುಂಟು. ಅರ್ಚಿರಾದಿ ಮಾರ್ಗ ಅಂದರೆ ಪ್ರಕಾಶಮಯವಾದಂಥ ಮಾರ್ಗ, ಊರ್ಧ್ವದ ಕಡೆ ಕರ್ಕೊಂಡು ಹೋಗುವಂಥದ್ದು. ಅದೇ ಧೂಮಾದಿ ಮಾರ್ಗ ಅಂತ ಕರೆದಾಗ ಅದು ಪ್ರವೃತ್ತಿ ಮಾರ್ಗದ ಕಡೆಗೆ, ಪ್ರಪಂಚದ ಕಡೆಗೆ ಇಳಿಸಿ ಕರ್ಕೊಂಡು ಬರೋದಕ್ಕೆ ಇರುವಂಥ ಒಂದು ಮಾರ್ಗ. ಹೀಗಿರೋದ್ರಿಂದ ಇಡಾ ನಾಡಿಯಲ್ಲಿ ಪ್ರಾಣ ಸಂಚಾರ ಆಗ್ತಾ ಇರುವ ಕಾಲದಲ್ಲಿ ಮನಸ್ಸು ಅಲ್ಲೇ ಸಂಚಾರ ಮಾಡುತ್ತೆ ಅಂತ ಯೋಗಶಾಸ್ತ್ರ ಹೇಳುತ್ತೆ. ಜೀವವೂ ಅಲ್ಲೇ ಸಂಚಾರ ಮಾಡಿ ಮುಂದೆ ಸಾಗಿದರೆ ಯಾವುದೋ ಒಂದು ಉನ್ನತವಾದ ಅನುಭವವನ್ನು ಪಡೆದು ಮತ್ತೆ ಇಳಿದು ಬಂದು ಜನ್ಮ ಎತ್ತಬೇಕಾಗತ್ತೆ ಅನ್ನೋ ಸತ್ಯವನ್ನು ಹೇಳುವಂಥದ್ದುಂಟು. ಉತ್ತರ ಗೀತೆಯಲ್ಲಿ ಬರುವಂಥ ಒಂದು ಮಾತು, ಇಡಾಚ ವಾಮನಿಶ್ವಾಸ. ಎಡಗಡೆಗೆ ಉಸಿರಾಟ ನಡೀತಾ ಇದೆ ಅಂದರೆ ಅದು ಇಡಾ ನಾಡಿ ನಡೀತಾ ಇದೆ ಅಂತ ಅರ್ಥ. ಸೋಮಮಂಡಲ ಗೋಚರ, ಅದು ಸೋಮಮಂಡಲವನ್ನು ನಮ್ಮ ಬುದ್ಧಿಗೆ ತಂದುಕೊಡೋದಕ್ಕೆ ಯೋಗ್ಯವಾದಂತಹ ಉಸಿರಾಟ. ಸೋಮಮಂಡಲ ಗೋಚರ, ಸೋಮಮಂಡಲದಲ್ಲಿ ಇರುವಂತಹದ್ದು, ಸೋಮಮಂಡಲಕ್ಕೆ ಸಂಬಂಧವನ್ನು ಕೊಡುವಂತಹದ್ದು. ಪಿತೃಯಾನಮಿತಿ ಜ್ಞೇಯ, ಇದು ಪಿತೃಯಾನ ಎಂಬುದಾಗಿ ಕರೆಯಲ್ಪಡುತ್ತೆ. ವಾಮಮಾಶ್ರಿತ್ಯ ತಿಷ್ಠತಿ, ಶರೀರದ ಎಡಭಾಗವನ್ನು ಅವಲಂಬಿಸಿ ನಿಂತಿದೆ. ಸಮಗ್ರ ಬ್ರಹ್ಮಾಂಡದಲ್ಲೂ ಸಹ ಎಡ ಬಲ ಮಧ್ಯ ಎಂಬ 3 ಭಾಗ ಇದೆ. ಆ ಸಮಗ್ರ ಬ್ರಹ್ಮಾಂಡದ ಎಡಭಾಗವನ್ನು ಅವಲಂಬಿಸಿಕೊಂಡು ನಿಂತಿರುವಂತಹ ಪಿತೃಯಾನ ಎಂಬ ಒಂದು ಮಾರ್ಗ ಇದೆ. ಆ ಮಾರ್ಗ ಪ್ರಧಾನವಾಗಿ ಅಲ್ಲಿಗೆ ಹೋದವನನ್ನು ಮತ್ತೆ ಹಿಂದಕ್ಕೆ ಈ ಜನ್ಮ ಎತ್ತುವಂತಹ ಸ್ಥಿತಿಗೆ ಕರ್ಕೊಂಬಂದು ನಿಲ್ಲಿಸುತ್ತೆ ಅನ್ನೋ ಅಭಿಪ್ರಾಯವನ್ನು ಕೊಡ್ತಾ ಇದೆ. ಹೀಗೆ ಕಾಲಧರ್ಮವನ್ನು ಶ್ರೀಕೃಷ್ಣ ಪ್ರಭು ವರ್ಣಿಸ್ತಾ ಇದ್ದಾನೆ. ದಕ್ಷಿಣಾಯನ ಉತ್ತರಾಯಣ ಎಂಬ 2 ವಿಶೇಷವಾದಂತಹ ಭಾಗಗಳು ಕಾಲಚಕ್ರದಲ್ಲಿ ವಿಶಿಷ್ಟವಾದ ಧರ್ಮಗಳಿಂದ ಕೂಡಿವೆ. ಅದರ ಧರ್ಮವನ್ನು ಅನುಸರಿಸಿಯೇ ಪ್ರಧಾನವಾಗಿ ಎಲ್ಲ ಆಚಾರ ವಿಚಾರಗಳು ದೇಶದಲ್ಲಿ ಬಂದಿವೆ. ಉತ್ತರಾಯಣ ಬಂತು ಅಂದರೆ
ಆಗಿನ ಉತ್ಸವಗಳೇ ಬೇರೆ. ದಕ್ಷಿಣಾಯನ ಬಂತು ಅಂದರೆ ಆಗಿನ ಉತ್ಸವಗಳೇ ಬೇರೆ. ಅದು ಕಾಲಧರ್ಮ. ಹೇಗೆ ಲೋಕಯಾತ್ರೆಯಲ್ಲಿ ಉತ್ತರಾಯಣ ದಕ್ಷಿಣಾಯನದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹಬ್ಬ ಹರಿದಿನಗಳಿಗೆ, ಕರ್ಮಗಳಿಗೆ ಪ್ರಶಸ್ತವಾದ ಕ್ಷಣಗಳು ಹಾದು ಹೋಗುತ್ತವೋ ಅದೇ ರೀತಿಯಲ್ಲಿ ದೇಹ ತ್ಯಾಗ ಮಾಡುವ ಸನ್ನಿವೇಶದಲ್ಲೂ ಕೂಡ ಈ ಅಯನ, ಅದೇ ರೀತಿಯಲ್ಲಿ ಪಕ್ಷ, ಹಗಲು ಮತ್ತು ಸೂರ್ಯಚಂದ್ರ ನಾಡಿಗಳ ಒಂದು ಗತಿ, ಸುಷುಮ್ನ ನಾಡಿಯ ಗತಿ ಇವೆಲ್ಲವೂ ಸಹ ಕೆಲಸ ಮಾಡುತ್ತೆ. ಆದ್ದರಿಂದ ಈ ತತ್ವವನ್ನು ಅರಿತು ಯೋಗೋಪಾಸಕವನು ದೇಹತ್ಯಾಗ ಮಾಡ್ತಾನೆ, ಹಾಗೆ ಮಾಡಬೇಕು ಅನ್ನೋದು ತಾತ್ಪರ್ಯ ಎಂಬುದನ್ನು ನೆನಪಿಸ್ಕೋತಾ ಇವೆಲ್ಲವೂ ಯೋಗಿಗಳಿಗೆ ಗೋಚರವಾಗುವ ಅದ್ಭುತವಾದ ರಹಸ್ಯಗಳು. ಅದರ ತುಣುಕನ್ನು ಗ್ರಂಥಗಳು ಅಲ್ಲಲ್ಲೇ ಉಲ್ಲೇಖ ಮಾಡಿವೆ. ಅದನ್ನು ಮನಸ್ಸಿಗೆ ತಂದುಕೊಂಡು ಜೀವನದಲ್ಲಿ ಪರಿಶೀಲನೆ ಮಾಡ್ತಾ ಹೋದಾಗ ಎಷ್ಟೆಷ್ಟೋ ಸತ್ಯಗಳು ಮನಸ್ಸಿಗೆ ಬರುತ್ತವೆ. ಅವರು ಹೇಳಿದ ನಮ್ಮ ಬುದ್ಧಿಗೆ ಬಾರದ ಸತ್ಯವನ್ನು ಬುದ್ಧಿ ಒಪ್ಕೊಳ್ಳುವಂಥ ಅನೇಕ ಸ್ಥಿತಿಗಳು ಹುಟ್ಟುತ್ತೆ. ಅದರಿಂದ ನಮ್ಮೆಲ್ಲರ ಮನೋಬುದ್ಧಿಗಳು ಋಷಿಗಳು ಹಾಕಿಕೊಟ್ಟ ಸೂತ್ರರೂಪವಾಗಿರುವಂಥ ವಿಷಯವನ್ನು ಬಹಳ ಭದ್ರವಾಗಿ ಅವಲಂಬಿಸಿ ಅದರ ಬಗ್ಗೆ ತಾತ್ಸಾರವನ್ನು ಇಟ್ಕೊಳ್ದೇನೆ ಶ್ರದ್ಧಾಭಕ್ತಿಯಿಂದ ಕೂಡಿದವರಾಗಿ ಅದರ ಲಾಭವನ್ನು ಪಡಿತಾ ಹೋಗಬೇಕು ಎಂಬುದನ್ನು ಪ್ರಾಕರಣಿಕವಾಗಿ ನೆನಪಿಸ್ಕೋತಾ ಈ 4 ಮಾತುಗಳನ್ನು ಶ್ರೀಕೃಷ್ಣ ಪ್ರಭುವಿನ ಪಾವನವಾದ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಮಿಥ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ತಾಯಿ ತಂದೆಯ ಬಿಟ್ಟು ತಪವ ಮಾಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ದಾಯಾದಿ ಬಂಧುಗಳ ಬಿಡಲು ಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ರಾಯತ ಮುನಿದರೆ ರಾಜ್ಯವನೇ ಬಿಡಬಹುದು. ಕಾಯಜ ಪಿತನಿಲ್ನ ಗಳಿಗೆ ಬಿಡಲಾಗದು. ಬಿಡಲಾಗದು ಬಿಡಲಾಗದು. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದೆ ಮಾತೆ ಕಿನ್ನು
ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಒಡಲು ಹಸಿಯಲು ಅನ್ನವಿಲ್ಲದಲೆ ಇರಬಹುದು. ಒಡಲು ಹಸಿಯಲು ಅನ್ನ ಇಲ್ಲದಲೆ ಇರಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಪಡೆದ ಕ್ಷೇತ್ರವ ಬಿಟ್ಟು ಹೊರಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಓ ಕೃಷ್ಣ, ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು. ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದೋ. ಬಿಡಲಾಗದೋ, ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹರಿ ನಿನ್ನ ಚರಣಗಳ. ಪ್ರಾಣವನು ಪರರು ಬೇಡಿದರೆ ಕೊಡಬಹುದು. ಪ್ರಾಣವನು ಪರರು ಬೇಡಿದರೆ ಕೊಡಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಮಾನದಲ್ಲಿ ಮನವ ತಗ್ಗಿಸಲು ಬಹುದು. ಪ್ರಾಣನಾಯಕನಾದ ಆದಿಕೇಶವರಾಯ. ಜಾಣ ಶ್ರೀಕೃಷ್ಣ ನಿನ್ನಡಿಯ ಬಿಡಲಾಗದೋ. ಬಿಡಲಾಗದೋ, ಬಿಡಲಾಗದೋ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ. ಹರಿ ನಿನ್ನ ಚರಣಗಳ. ಹರಿ ನಿನ್ನ ಚರಣಗಳ.